ಎವ್ರಿ ಡೇ 150 ಬಾಟ ಕೊಡ್ತಾರೆ, 150 ಬಾಟ. ನಿಮ್ಮ ಅಸಿಸ್ಟೆಂಟ್ ದರ್ಶನ್. ಗೌರಿಶಂಗ ಅವಾಗಿಂದ ಸ್ನೇಹಿತರೆ. ಪಿ ಎನ್ ಸತ್ಯನೇ ಕೇಳಿದೆ ಯಾರು ಮಾಡ್ಬೇಕಂತಂದ್ರೆ ಆ ಟೈಮಲ್ಲಿ ದರ್ಶನ್ ನಾನು ರೆಫರ್ ಮಾಡಿ. ಅಂದ್ರೆ ಇಲ್ಲಿ ಸುದೀಪ್ ಸರ್ ಪಾತ್ರ ಏನಿಲ್ಲ. ಇವತ್ತವ್ರು ಯಾರು ಹೇಳಿಲ್ಲ ಅವರು. ಸತ್ಯನ ಏನು ಹೇಳಿದ್ರೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಯಾವತ್ತೂ ಮಾತಾಡಲ್ಲ. ಸುದೀಪ್ ಸರ್ ತುಂಬ ಹತ್ರ, ದರ್ಶನ್ ಸರ್ ಹೆಂಗೆ ಅಷ್ಟೇ ನನಗೆ ಸುದೀಪ್ ಸರ್ ಹತ್ರ. ತುಂಬ ಡಿಸಿಪ್ಲಿನ್ ಮನುಷ್ಯ, ಇನ್ನೊಬ್ಬರ ಬಗ್ಗೆ ಯಾವತ್ತೂ ಸೊ ಖುಷಿ. ನಾನು ದರ್ಶನ್ ಸರ್ ಸುದೀಪ್ ಅವ್ರು ಜೊತೆಗಿದ್ರೆ ಭಾರಿ ನಾನು ಜೊತೆ ಪಿಕ್ಚರ್ ಮಾಡಿ ಸುಮಾರು ಹೇಳಿದೆ. ಇವತ್ತು ಇಬ್ಬರು ಒಂದು ಸ್ಕೇಲ್ ಕಾಂಟ ಹೆಂಗಿರ್ತಾರೆ, ಬೇರೆ ಲ್ಯಾಂಗ್ವೇಜ್ ಬಾಯ್ ಬಿಡುತ್ತೆ. ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚಿಕ್ಕು ಗೆಳೆಯ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ನನ್ನ ಗೆಸ್ಟ್ ಆಗಿ ಅರ್ಜಿ ನಾಗರಾಜ್ ಅವರು ಇದ್ದಾರೆ, ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ. ದರ್ಶನ್ ಅವರು ಕೂಡ ನಿಮ್ಮ ಜೊತೆ ಕೆಲಸ ಮಾಡಿದಂಥವ್ರು. ಸೊ ನೀವು ಒಂದಷ್ಟು ಕಡೆ ಹೇಳ್ಕೊಂಡಿದ್ದೀರಾ, ಜೊತೆಲಿ ಕೆಲಸ ಮಾಡಿದ್ವಿ, ಒಂದಷ್ಟೆಲ್ಲ ಹೋಗ್ತಾ ಇದ್ವಿ ಅಂತ. ಆ ನೆನಪುಗಳೆಲ್ಲ ಹೆಂಗಿದ್ದೆ ಸರ್ ಅವಾಗ, ಇನ್ನು ಆಕ್ಟರ್ ಆಗದೆ ಇದ್ದಂಥ ದರ್ಶನ್? ಸರಿ, ಅವಾಗೇನಂತಂದರೆ ಜನ್ಮ ಜೋಡಿ ಶಿವಣ್ಣ ಪಿಕ್ಚರ್ ಮಾಡೋಕ್ಕೆ ನಾನು ಮೈಸೂರಿಗೆ ಹೋದೆ. ಅವ್ರ ತಂದೆ ತೀರೋಗಿದ್ರು. ಆ ಟೈಮಲ್ಲಿ ಅವರು ಅಲ್ಲಿ ಕೆಲಸಕ್ಕೆ ಬಂದರು ಅಣ್ಣ ಕಂಪ್ನಿಯಲ್ಲಿ. ಅವರು ಕ್ಯಾಮ್ರಾ ಅಸ್ಟೆಂಟ್, ಗೌರಿಶಂಕರ್ ನನಗೆ ಅಸ್ಟೆಂಟ್, ಗೌರಿಶಂಕರ್ ಅಸ್ಟೆಂಟ್ ಆಗಿದೆ, ನಾನು ಅಸ್ಟೆಂಟಾಗಿ ಇವರು ಬಂದು. ಸೊ ಅದನ್ನ ನಾನು ಎವ್ರಿ ಡೇ 150 ಬಾಟ ಕೊಡ್ತಾರೆ, 150 ಬಾಟ. ನಿಮ್ಮ ಅಸಿಸ್ಟೆಂಟ್ ದರ್ಶನ್. ಗೌರಿಶಂಕ ಅವಾಗಿಂದ ಸ್ನೇಹಿತರೆ ನನಗೆ. ಅವಾಗ ಸುಧಾತ ಹೋಟ್ಲ್ ಅಂತಿದೆ ಬನ್ನಿ ಮಂಟಪ, ಅಲ್ಲಿ ಲೂನಾ ತಗೊಂಬರೋರು. ಅವ್ರು ಲೂನಾ ತಗೊಂಬಂದು ಅಲ್ಲಿಂದ ನನ್ನ ಜೊತೆ ಪಿಕ ಗಾಡೀಲಿ ಮಾದೇಪುರ ಎಲ್ಲ ಶೂಟಿಂಗ್ ಜನ್ಮ ಜೋಡಿ. ಅವಾಗಿಂದ ಸ್ನೇಹಿತರು ನನಗೆ. ಸೊ ಅವರು ತುಂಬ ಸ್ಟ್ರಗಲ್ ಪಟ್ಟೆ ಬಂತು. ಆಮೇಲೆ ಏನಂತಂದರೆ ಅವರು ಅವಾಗ ಆ್ಯಕ್ಚುಲಿ ಸ್ಟಡಿ ಕ್ಯಾಮ್ ಇರಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಆ್ಯಕ್ಚುಲಿ ಸ್ಟಡಿ ಕ್ಯಾಮ್ಗೆ ಆಪ್ರೇಟ್ ಆಗಬೇಕಾಯ್ತು ದರ್ಶನ್. ಹಾಂ, ಸ್ಟಡಿ ಕ್ಯಾಮಲ್ಲಿ ಇಟ್ಕೊಂಡು ಹೋಗ್ತಾರಲ್ಲ, ಅದ್ರಲ್ಲಿ ಆಪ್ರೇಟ್ ಐಟ್ ತುಂಬ ಚೆನ್ನಾಗಿದ್ದಲ್ಲ. ಆಮೇಲೆ ಅವರು ಅಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಬಂದು ಈ ಸೀರಿಯಲ್ಗಳು ಮಾಡ್ಕೊಂಡು ಮಾಡ್ತಾರೆ. ಆ ಟೈಮಲ್ಲಿ ಮ್ಯಾಜಿಸ್ಟಿಕ್ಕಲ್ಲಿ ಒಂದು ಪಿಕ್ಚರ್, ನಾನು ಅವು ಕ್ಯಾಮ್ರಾಮನ್ ಆಗಿದ್ದೆ. ಸುಂದರ ಪುರುಷ ಅಂತ ಪಿಕ್ಚರ್ ಮಾಡಿದೆ. ಇವರು ನಮ್ಮ ಪಿ ಎನ್ ಸತ್ಯ ಡೈರೆಕ್ಟರ್, ಶಶಿಕುಮಾರ್. ಆ ಪಿಕ್ಚರ್ ಮಾಡೋಕ್ಕಾರ ಎಲ್ಲ ಮುಗಿಯೋಕ್ಕಾರ ಒಂದು ಪಿಕ್ಚರ್ ಕತೆ ಮಾಡಿದೆ ಮ್ಯಾಜಿಸ್ಟಿಕ್. ಪಿ ಎನ್ ಸತ್ಯನೇ ಕೇಳಿದೆ ಯಾರು ಮಾಡ್ಬೇಕಂತಂದು. ಆ ಟೈಮಲ್ಲಿ ದರ್ಶನ್ ನಾನು ರೆಫರ್ ಮಾಡಿದ್ದೆ. ಓಕೆ ಸರ್, ಇವತ್ತಿಗೂ ನೀವು ಹೇಳಿದ್ಮೇಲೆ ನೆನಪಾಗ್ತಾ ಇದೆ. ಇವತ್ತಿಗೂ ಕೆಲವ್ರಿಗೆ ಆ ಕನ್ಫ್ಯೂಷನ್ ಇದೆ ಸರ್, ಇದು ಯಾರಿಗೆ ಬಂದಿದ್ದ ಸಿನಿಮಾ. ಸೊ ಅವ್ರು ಬೇಡ ಅಂದಿದ್ದಕ್ಕೆ ಇವ್ರು ಮಾಡಿದ್ರಂತೆ, ಸೊ ಅವ್ರು ಹೇಳ್ದೆ ಇದಕ್ಕೆ ಅವ್ರು ರೆಫರ್ ಮಾಡಿದ್ರು ಅನ್ನೋದು ಒಂದಷ್ಟೆಲ್ಲ ಮಾತುಕತೆ ಇವತ್ತಿಗೂ ನಡೀತಾ ಇದೆ ಸರ್. ಇಲ್ಲ, ಕ್ಲಾರಿಟಿ ಕೊಟ್ಟರು ಕ್ಲಾರಿಟಿ ಸಿಗದೆ ಇಲ್ಲ. ಆ್ಯಕ್ಚುಲಿ ರೆಫರ್ ಮಾಡಿದ್ದು ನಾನೇ. ಹೆಂಗಂದ್ರೆ ನಾನು ದರ್ಶನ್ ನನಗೆ ಈ ಇಂಡಸ್ಟ್ರಿ ಬೆಂಗಳೂರು ಬಗ್ಗೆ ಮುಂಚೆ ಫ್ರೆಂಡ್. ನನಗೆ ಏನಕ್ಕೆ ರೆಫರ್ ಮಾಡಿದೆ ಅಂದರೆ ಅದು ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ನೆಗೆಟಿವ್ ಕ್ಯಾರೆಕ್ಟರ್ ಯಾರು ಮಾಡ್ದಲ್ಲ. ಇದು ಆ್ಯಕ್ಚುಲಿ ಕತೆ ಮುಂಚೆ ಹೇಳಿದ್ದು ಹೋಗಿ ಹೇಳಿದ್ದು ನಾನು ಸತ್ಯ ಹೋಗಿದ್ದು ಸರೋವರ್ ಹೋಟ್ಲಲ್ಲಿ ಸುದೀಪ್ ಹುಚ್ಚ, ನಾನು ಕ್ಯಾಮ್ರಾ ಹುಚ್ಚ ಪಿಕ್ಚರ್. ಆ ಟೈಮಲ್ಲಿ ನಾನು ಇವ್ರು ಯಾರೇ ನಮ್ಮ ಸತ್ಯಂಗೆ ಹೇಳಿದೆ ಹುಚ್ಚ ಮಾಡೋಕೆ ಸುದೀಪ್ ಮಾಡೋಕೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ ಅಂತ. ಆ ಟೈಮಲ್ಲಿ ಸರೋವರ್ ಹೋಟ್ಲ ಕತೆ ಹೇಳಿ ನಾನು ಸತ್ಯ ಹೀರೋ ಸತ್ಯ ಇಲ್ಲ ಏನೋ ಚಂದ್ರ ಅಂತ ಬರೋದ ನಾಯಿ ಚಂದ್ರ ಕತೆ ಅವ್ರಿಗೆ ಗೊತ್ತಿದ್ದು ಏನೋ. ನಾವು ಹೋಗಿ ಕತೆ ಹೇಳಿದ್ವಿ, ಕತೆ ಹೋದ್ವಿ. ನೆಗೆಟಿವ್ ಕ್ಯಾರೆಕ್ಟರ್ ಆಗತ್ತಂತ ನಾವು ಅದನ್ನ ಇದು ಮಾಡಿದ್ವಿ. ಯಾಕೆ ಅವ್ರು ಹುಚ್ಚ ಪಿಕ್ಚರ್ ಮಾಡಿದ್ರು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತಂದು. ಅವಾಗ ಆಗಲಿಲ್ಲ. ಅದಾಗಿದ್ಮೇಲೆ ಹೀರೋ ಹುಡುಕಾಕಾರ ನಾನು ರೆಫರ್ ಮಾಡಿದೆ. ನೋಡು, ಅಂದ್ರೆ ಸುದೀಪ್ ಸರ್ ಬೇಡ ಅಂತ ಹೇಳಿದ್ರೆ ಇದು ನೆಗೆಟಿವ್ ಆಗಿದೆ ಬೇಡ ಅಂತೆಲ್ಲ ಹೇಳಿದ್ರೆ ಆಕ್ಚುಲಿ ನೆಗೆಟಿವ್ ಇರೋ ಕ್ಯಾರೆಕ್ಟರ್ ಅದು ವರ್ಕ್ ಆಗಲಿಲ್ಲ. ಅದು ಅಂದ್ರೆ ಅವರೇ ಬೇಡ ಅಂತ ಹೇಳಿದ್ರು, ಕ್ಯಾರೆಕ್ಟರ್ ಬೇಡ ಅಂತ. ಓಕೆ. ಯಾಕಂದ್ರೆ ಅವಾಗ ಪಾಪ ಅವರು ಸರ್ ಇದಾಗ ಮುಂಚೆ ಅವ್ರು ಓನ್ ಪ್ರೊಡಕ್ಷನ್ ಮಾಡಿದ್ದಾರೆ ಸರ್. ಸ್ಪರ್ಶ ತುಂಬ ಖರ್ಚು ಮಾಡಿ ಅವ್ರು ಓನ್ ಪ್ರೊಡಕ್ಷನ್ ಮಾಡಿದ್ರು. ತುಂಬ ಕಷ್ಟ ಬಿದ್ದರು ಅವರು. ನಾವು ಹೆಂಗೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಸೋಕತ್ತಿ, ನಮಗೆ ಇಂಜೆಕ್ಟ್ ಹಾಕಿದ್ವಿ. ಆಮೇಲೆ ಕತೆ ಹೋಗಿ ಹೇಳಿದ್ವಿ ಅವ್ರಿಗೆ. ನಾವು ಸರೋವರ್ ಹೋಟ್ಲಲ್ಲಿ ಕತೆ ಹೇಳಿದ್ವಿ. ಕತೆ ಹೇಳಿದಾಗ ಅದು ಶೂಟ್ ಆಗಲಿ ಸತ್ಯ ಅವರು ಅದು ಸುದೀಪ್ ಸರ್ ಇದು ಮಾಡಲಿಲ್ಲ. ಆ ಟೈಮಲ್ಲಿ ನಾವು ಬಂದು ನಾನು ಏನಾಯ್ತು ಹಿಂಗೆ ಕೂತ್ಕೊಂಡಾಗ ಸುಮಾರು ಸಲ ಈ ಟಿ ವಿ ಅಲ್ಲಿ ಏನಾಯ್ತಂದರೆ 208 ರೂಮ್ ನಂಬರು. ಅಲ್ಲಿ ಏನು ಬಂದರೆ ಮಧ್ಯಾಹ್ನ ಊಟ ಮಾಡ್ಕೊಂಬರ್ಬೇಕು. ಅಲ್ಲಿ ನಮ್ಮ ದುಡ್ಡಿಲ್ಲ, ಕತೆ ಮಾಡಿದ್ವಲ್ಲ, ಟೀಮ್ ಮಾತ್ರ ಸಾಲ ಕೊಡೋರು. ಆ ಕಡೆ ಶೆಡ್ ಇತ್ತು, ದುಡ್ಡು ಯಾರ್ದಾಗಿಲ್ಲ. ನಾನೊಬ್ಬ ನಾವು ಕ್ಯಾಮ್ರಾಮನ್ ಆಗಿದ್ದೆ, ನಾನು ಸ್ವಲ್ಪ ಚಿಡಪಡ ಇಟ್ಕೊಂಡಿದ್ದೆ. ಸತ್ಯ ಕೆಲಸ ಇರಲಿಲ್ಲ. ಎಲ್ಲರೂ ಊಟ ಮಾಡ್ಕೊಂಡು ಮಧ್ಯಾಹ್ನ ಪ್ರಜ್ವಲ್ ಹೋಟ್ಲಲ್ಲಿ. ಟೀಗೆ ಮಾತ್ರ ಸಾಲ. ಟೀ ಕುಡ್ಕೊಂಡು ಕತೆ ಮಾಡಿದ್ವಿ. ಅದು ಮ್ಯಾಜಿಕ್. ಪ್ರೊಡ್ಯೂಸರ್ ತುಂಬ ಜನ ಹುಡುಕಿದ್ರು, ಪ್ರೊಡ್ಯೂಸರ್ ಸಿಕ್ಕಿಲ್ಲ ಪಿಕ್ಚರ್ಗೆ. ಆಮೇಲೆ ನಮ್ಮ ಪುಂಗ ಅಂತ ಆರ್ಟಿಸ್ಟ್ ಮುಂಗೇಶ, ಅವನು ರೆಫರ್ ಮಾಡಿದ್ದಾರೆ. ಅವತ್ತು ಅವರು ರಾಮೂರ್ದವ್ರು ಊಟ ಮಾಡಿ ಹೊರ ಬಂದರು ಪ್ರಜ್ವಲ್ ಹೋಟ್ಲಿಗೆ. ಕೆಳಗಡೆ ನಂದಿನಿ ಹೋಟ್ಲಿತ್ತು. ಅವಾಗ ನಾವು ಅಲ್ಲಿ ಗಾಡಿ ನಿಂತ್ಕೊಂಡಿದ್ವಿ ಪಾರ್ಕಿಂಗಲ್ಲಿ. ಆಮೇಲೆ ಅವ್ರು ಸಿಕ್ಕಾಗ ಈ ಥರ ಮಾಡ್ಬೇಕಂತ ಪಿಕ್ಚರ್ ಮಾತಾಡಿದ್ವಿ. ನಾನು ರೆಮಿಡೇಷನ್ ತಗೊಳ್ಳಲ್ಲ, ಸತ್ಯ ತಗೊಳ್ಳಲ್ಲ, ಯಾರು ತಗೊಳ್ಳಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಪಿಕ್ಚರ್. ಆಮೇಲೆ ಅವಾಗೇನಾಯಿತು, ಹೀರೋ ಹುಡುಕ ಒಂದು ಪ್ರೊಡ್ಯೂಸರ್ ಸಿಕ್ಕರು, ಹೀರೋ ಹುಡುಕಬೇಕಲ್ಲ, ಹೀರೋ ಹುಡುಕಕ್ಕೆ ಯಾವ ಸೆಟ್ ಆಗ್ತಾಯಿಲ್ಲ. ಆ ಟೈಮಲ್ಲಿ ಟಿ ವಿಲಿ ನಂದಿನಿ ಒಂದು ಸೀರಿಯಲ್ ಬರೋದು ಅಂಬಿಕಾ ಅಂತ. ಆ ಸೀರಿಯಲ್ ನೋಡಿದಾಗ ನಾನು ಹೇಳಿದೆ, ಇವ್ರು ಚೆನ್ನಾಗಿರ್ತಾರೆ ನೋಡಿ ನನ್ನ ಫ್ರೆಂಡ್ ಅಂತಂದು ಸತ್ಯಂಗೆ ಹೇಳಿದ್ವಿ. ಒಂದ್ಸಲ ಖರ್ಚು ಮಾಡೋಣ ಅಂತಂದು. ಅವಾಗ ಫೋನ್ ಬೇರೆ ಇಲ್ಲ, ಲ್ಯಾಂಡ್ಲೈನ್ ಮಾಡೋಕು. ನಮ್ಮ ನಾರಾಜ್ ಅಂತ ಮ್ಯಾನೇಜರ್ ಹತ್ರ ಅವ್ರಿಗೆ ಫೋನ್ ಮಾಡಿ, ಗೋವಿಂದ ಮ್ಯಾನೇಜರ್ ಅವ್ರು ಫೋನ್ ಮಾಡಿ ದರ್ಶನಿಗೆ ಹೇಳಿ, ಇಲ್ಲಿ ನಾನು ಇರಲಿಲ್ಲ ಊರಲ್ಲಿ, ಫೋನ್ ಮಾಡಿ ಹೇಳಿ ದರ್ಶನ್ ಮಾತಾಡಿ ನೀನು ಹೋಗ ಪಿ ಎನ್ ಸತ್ಯ ಅಂತ ಟೂನಾಟಿಗೆ ಅಂತ ಅವ್ರ ಕತೆಗಳು ಕಳಿಸಿದ್ದು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಇದು ಮುಂದೆ ಭಾಳ ಇದೆ ಎಪಿಸೋಡ್. ಅಂದರೆ ಸ್ಟ್ರಗ್ಲಿಂಗು. ಅವನು ಸುಮಾರು ಕಡೆಗೆ ಹೋಗಿ ಫೋಟೋ ಕೊಟ್ಟು ಬಂದು ಯಾರು ತಗೊಂಡಿರಲಿಲ್ಲ. ಇದು ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟು. ಯಾಕಂದ್ರೆ ನಮ್ಮ ಕೈಲಿ ಇತ್ತಲ್ಲ, ನಾನೇ ಕ್ಯಾಮ್ರಾ ಅಲ್ಲ, ಒಂದು ಟ್ರೈ ಮಾಡೋಂತ. ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆ ಪಿಕ್ಚರ್ ಪೂಜೆಯಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅವತ್ತು ನಮ್ಮ ಪ್ರೇಮ್ ಅಂತ ಅಸ್ಟೆಂಟ್ ಆಗಿದ್ರು. ಇದು ಪ್ರೇಮ್ಸ್ ಅಂತ ನಮ್ಮ ಡೈರೆಕ್ಟರ್ ಪ್ರೇಮ್ ಅವರು ನಮ್ಮ ಅಲೆಯಮ್ಮಗೆ ಅಸ್ಟೆಂಟಾಗಿ ಬಂದರು.
ಅಸೋಸಿಯೇಟ್ ನಮ್ಮ ಹೀರೋ ಬಾಬು. ಆ ಟೈಮಲ್ಲಿ ಇದು ಮಾತಾಡಿ ಕರಿಯ ಪಿಕ್ಚರ್ ಅಡ್ವಾನ್ಸ್ ಕೊಡಿಸಿದ್ದು ಯಾವುದಕ್ಕೆ ದರ್ಶನ್ ಫಸ್ಟ್ ಪೂಜೆ ಆಯ್ತಲ್ಲ, ಪೂಜೆ ಫಸ್ಟ್ ಸ್ಟಾರ್ಟ್ ಆಗಿಬಿಟ್ಟಾಗ 10,000 ರೂಪಾಯಿ ಅಡ್ವಾನ್ಸ್ ಸೇಮ್. ಸಿನಿಮಾಗೆ ಹೌದು, ಇಲ್ಲ ಸಿನಿಮಾ ಯಾಕಂದ್ರೆ ಹೀರೋ ಬಿಜಿ ಆಗ್ಬಿಟ್ಟು ಹೆಲ್ಪ್ ಆಗತ್ತೆ ಅಂತ ಓಹೋ ಓಕೆ ನಾನೇ ಮಾಡ್ತಿದ್ದಲ್ಲ, ರೆಫರ್ ಮಾಡೋಕ್ಕಲ್ಲ. ಅದಕ್ಕೆ ನಾನೇ ಕ್ಯಾಮ್ರಾಮನ್ ಕರಿಯಾಗೆ ನಾನು ಮಾಡೋಕ್ಕಾಗಲಿ ಬೇರೆ ಪಿಕ್ಚರ್ ಮಾಡ್ತಿದ್ದೆ. ನಮ್ಮ ಸೀನ್ ಕಳಿಸಿ ಅಮ್ಮರ್ ಸೀನ್ ಕಳಿಸಿದ್ದೆ. ಅವಾಗ ದರ್ಶನ 50,000 ರೆಮಿಡೇಷನ್ 10,000 ರೂಪಾಯಿ ಅಡ್ವಾನ್ಸ್. ವೆಂಕಟೇಶ್ ಜೆ ಪಿ ನಗರ ಅಡ್ವಾನ್ಸ್ ಕೊಡಿ 10,000 ರೂಪಾಯಿ. ಮೆಜೆಸ್ಟಿಕಲ್ ಎಷ್ಟು ಸರ್? ಫ್ರೀ ಫುಲ್ ಫ್ರೀ ಮೆಜೆಸ್ಟಿಕ್. ಓಕೆ, ಸೊ ಅವರು ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸರ್, ಸಿಕ್ಕು ಸಾಕು ಅದೇ ಸಿಕ್ಕಿದ್ರೆ ಸಾಕು ಅಂತ. ಓಕೆ, ಹೆಂಗಿದ್ದು ಸರ್ ಮೆಜೆಸ್ಟಿಕ್? ಅದಾದಮೇಲೆ ಒಂದು ಕಡೆ ಒಂಥರ ಡಬಲ್ ಶೇಡ್ ಕ್ಯಾರೆಕ್ಟರ್ ಅದು. ಸೊ ಒಂದು ಕಡೆ ರೌಡಿ ಆಗಿರ್ಬೋದು, ಇನ್ನೊಂದು ಕಡೆ ಲವರ್ ಬಾಯ್ ಆಗಿರ್ಬೋದು, ಈ ಥರ ಒಂದು ಕಡೆ ತೋರಿಸಿದಾಗ ಆ ಓಪನಿಂಗ್ ಅಂತ ಪಡ್ಕೊಂಡಿದ್ದು ಹೆಂಗೆ ಸರ್? ಯಾಕಂದ್ರೆ ಫಸ್ಟ್ ಟೈಮ್ ಹೇಳ್ತಿದ್ರಂತೆ ನಾನೇ ದರ್ಶನ್ ಅಂತ ಥಿಯೇಟರ್ ಮುಂದೆ ಹೇಳ್ಕೊಂಡಿದ್ದಲ್ಲ. ಆಕ್ಚುಲಿ ಏನಂದ್ರೆ ಮೀಸೆ ಇಲ್ಲ ಸಣ್ಣಕ್ಕೆ, ಗ್ರೇಜ್ ಸಿಗಲ್ಲ. ಅಲ್ಲಿ ಪಿಕ್ಚರ್ ಆಗಿ ರೆಕಗ್ನೈಸ್ ಆಗ್ಬೇಕಲ್ಲ ಫೇಸ್, ಆಮೇಲೆ ಗೊತ್ತಾಗುತ್ತಲ್ಲ, ಕೇಳಿದ್ರೆ ಗೊತ್ತಾಗಲ್ಲ ಯಾವಾಗ ಅಂತ ಕಳಿಸ್ತಾರೆ. ಸೊ ಏನಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಡಿ ಈ ಥರ ಆಗುತ್ತೆ ಅಂತ ಪಿಕ್ಚರ್ ಕಥೆ ಚೆನ್ನಾಗಿತ್ತು, ಸತ್ಯ ಹೇಳೋದು ತುಂಬ ಚೆನ್ನಾಗಿತ್ತು. ಟ್ರೈ ಮಾಡೋಣ ಶೂಟ್ ಆಗ್ಬೋದಂತೆ. ಅವಾಗ ಅವರು ಕ್ಯಾಟಾಗಿ ದುಡ್ಡಿರಲಿಲ್ಲ ತರಕ್ಕೆ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೇಳ್ತೀರಾ ಫಸ್ಟ್ ಶಾಟ್ ತೆಗಿಯಾಕಾರ ಸ್ಟಿಲ್ ತೆಗೆದೀವಿ ನಾವು ಎಲ್ಲಿ ಮಾಗಡಿ ರೋಡಲ್ಲಿ, ಅದಕ್ಕೆ ದುಡ್ಡಿಲ್ಲ ಫೋಟೋ ತೆಗಿಯೋಕ್ಕೆ. ಕುಂಕುಮ ತಂದ್ಬಿಟ್ಟು ಹಿಂಗೆಲ್ಲ ಮಾರ್ಕ್ ಮಾಡಿ ಸ್ಟಿಲ್ ತೆಗೆದ್ದು ಬ್ಲಡ್ ಥರ. ಬ್ಲಡ್ ಥರ. ಅದು ದೊಡ್ಡ ಕಥೆನೇ ಇದೆ ಅದು. ಓಕೆ ಓಕೆ ಓಕೆ. ಏನು ಬಜೆಟಲ್ಲಿ ಮಾಡಿ ಸರ್ ಮೆಜೆಸ್ಟಿಕ್? ಆಕ್ಚುಲಿ ಒಂದು 60 ಲಕ್ಷ ರೂಪಾಯಿ. 60 ಲಕ್ಷ. ಹೀರೋಗೆ ದುಡ್ಡಿಲ್ಲ, ಕ್ಯಾಮ್ರಾಮನಿಗೆ ಇಲ್ಲ, ಆಮೇಲೆ ಡೈರೆಕ್ಟರ್ಗೆ ಇಲ್ಲ, ಪ್ರೊಡಕ್ಷನ್ ಖರ್ಚು ಖರ್ಚು. ಬಂದಿದ್ದು ಪ್ರಾಫಿಟ್ ಸರ್? ಒಳ್ಳೆ ಪ್ರಾಫಿಟ್ ಆಯ್ತು, 1.5 ಕೋಟಿ ಮೇಲೆ ಪ್ರಾಫಿಟ್ ಆಯ್ತು. ಚೆನ್ನಾಗಾಯ್ತು. ಓಕೆ ಓಕೆ. ಹಂಗಾಗಿ ಸ್ಟಾರ್ಟ್ ಆಯ್ತು. ಆ ಫಸ್ಟ್ ಶಾಟ್ ತೆಗೆದುಕೊಟ್ಟಾಗೆ ಆಕ್ಚುಲಿ ಒಂದು ಶಾಟ್ ಇದೆ, ಅದು ಹಿಂಗೆ ವಿಭೂತಿ ಹಚ್ಕೊಂಡ್ಬಿಟ್ಟು ಹಿಂಗೆ ಹೇಳ್ಕೊಂಡು ಭಗವಂತ ಕೇಳೋದು, ಅಪ್ಪ ನಾನು ಫಸ್ಟ್ ಟೈಮ್ ನಾಟಕ ಮಾಡ್ತೇನೆ. ಅಂದ್ರೆ ಶಾರ್ಟಲ್ಲಿ ಹಂಗಾಗಿರ್ಬೇಕು. ಆ ಹುಡುಗಿ ಬರ್ತಾಳೆ ಆ ಶಾರ್ಟಲ್ಲಿ, ನೀನು ಆಶೀರ್ವಾದ ಮಾಡಪ್ಪ ಅಂತ ಕೇಳೋದು. ಫಸ್ಟ್ ಟೈಮ್ ನಾಟಕ ಮಾಡ್ತಾನೆ, ಆ ಹುಡುಗಿ ಬರ್ತಾಳಲ್ಲ ಹೀರೋಯಿನ್, ಹಂಗೆ ಹೇಳ್ಬೇಕು. ಆ ಸಿನಿಮಾ ಶಾರ್ಟಲ್ಲಿ ಸೇಮು, ಆ ಶಾರ್ಟಿಗೆ ಹೇಳೋದು ದೇವ್ರ ಹತ್ರ ಒಂದೇ, ಆ ಹುಡುಗಿ ಬರೋ ಒಂದು ಸಿಂಕು. ಅದಾಗಿ ಕೊಟ್ಟಾಗ ಮನೆಕಲ್ ಬಾಳಾಜಿ ಪ್ರೇಮ ಬಂದು ನಾನು ಹೇಳಿದ್ದು ಮುಂದೆ ಒಂದು ಬನ್ನಿ ಅಡ್ವಾನ್ಸ್ ಕೊಟ್ಬಿಟ್ಟು ನಾಳೆ ಪೂಜೆ ಅಂತ 10,000 ಅಡ್ವಾನ್ಸ್ ಕೊಟ್ಟರು. ಅದೇ ಫಸ್ಟ್ ದುಡ್ಡು ನೋಡಿದ್ದು ದರ್ಶನ್. 10,000 ಫಸ್ಟ್. ಆನೆಕಲ್ ಬಾಳ ತೀರ್ಲ ಅವರು ತೀರಾಗಿಲ್ಲ, ಅವ್ರು 10,000 ಕೊಟ್ಟರು. ಓಕೆ ಓಕೆ. ಸೊ ಅಲ್ಲಿಂದ ನೆಕ್ಸ್ಟ್ ಒಂದಷ್ಟು ಪಾತ್ರ ಹಂಗೆ ಸ್ಟಾರ್ಟ್ ಆಗ್ತಾ ಹೋಯ್ತು. ನೆಕ್ಸ್ಟ್ ಪಿಕ್ಚರ್ ಸಿಕ್ತು, ನಮ್ಮ ಸುರೇಶ್ ಕೊಟ್ಟು ಪಿಕ್ಚರ್ ಮಾಡಿದ್ರು. ಹಂಗೆ ಒಂದೊಂದು ಪಿಕ್ಚರ್ ಸ್ಟಾರ್ಟ್ ಆಗಿ ಹೋಗ್ತಾನೆ ಇತ್ತು. ಓಕೆ ಓಕೆ ಸರ್. ಈಗ ಪ್ರತಿಯೊಬ್ಬ ಹೀರೋ ಆದಾಗ, ಸ್ಟಾರ್ಟಿಂಗ್ ಆದಾಗ ಒಂದು ಸ್ಪಾರ್ಕ್ ಇರಬೇಕು, ಕೊಟ್ಟರೆ ಒಂದು ಆಪರ್ಚುನಿಟಿ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಆ ಒಂದು ಸ್ಪಾರ್ಕಿಂದ ಒಂದು ಸಿನಿಮಾ ಮಾಡ್ತಾರೆ ಸರ್. ಪ್ರತಿ ಸಿನಿಮಾದಲ್ಲೂ ಕೂಡ ಆ ಒಂದು ಸ್ಪಾರ್ಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ, ಇಲ್ಲ ನಾನು ಗೆದ್ಬಿಟ್ಟೆ ಅಂತ ಆದಮೇಲೆ ನಾನು ಮಾಡಿದ್ದೆಲ್ಲ ಚೆನ್ನಾಗಾಗುತ್ತೆ ಅಂತ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ? ಇಲ್ಲ ಸರ್, ನಾವು ಏನು ಗೆದ್ರೂ ನಾವು ಹಂಗೆ ಹೇಳಂಗಿಲ್ಲ. ಎವ್ರಿ ಡೇ ಚೇಂಜ್ ಆಗ್ತಿರುತ್ತೆ. ನೀವು ಎಷ್ಟು ನೀವು ಎಫರ್ಟ್ ಆಗ್ತೀರ ಅಷ್ಟೇ ಆಗುತ್ತೆ. ಅಂದರೆ ಇಲ್ಲಿ ಯಾರು ಗೆಲ್ಲಂತಿಲ್ಲ ಸರ್, ಸುಳ್ಳದು. ನಾವು ಆ ಟೈಮ್ಗೆ ಅಷ್ಟೇ ನಾವು ಒಂದು ಹೆಸರು ಬಂದದ್ದು ಅಷ್ಟೇ. ಅದು ಇನ್ನೂ ಚಾಲೆಂಜಿಗೆ ತಾಗಬೇಕು, ಯಾಕಂದ್ರೆ ಜವಾಬ್ದಾರಿ ಬಂದರೆ ಚಾಲೆಂಜ್ ಬರುತ್ತೆ. ಬಟ್ ದರ್ಶನ್ ಹಂಗಿರಲಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ ಭಾಳ. ಆಮೇಲೆ PN ಸತ್ಯ ಡೇಟ್ ಅದಲ್ಲ, ಅವ್ರು ಮಾತ್ರ ದರ್ಶನ್ ಯಾವತ್ತೂ ಮರೆಯಂಗಿಲ್ಲ. ತುಂಬ ಎಫರ್ಟಾಗಿ ಮಾಡಿಸಿದ್ರು. ಹೊಸ ಹುಡುಗಂತಲ್ಲ, ಭಾಳ ಚೆನ್ನಾಗಿ ಮಾಡಿಸಿದ್ರು. ಇಲ್ಲ ಮನುಷ್ಯ ತುಂಬ ಕಷ್ಟ ಬಿದ್ದು, ಅಂದ್ರೆ ಒಂದು ಮೋಲ್ಡ್ ಮಾಡೋಕ್ಕಲ್ಲ ಕ್ಯಾರೆಕ್ಟರ್ನ. ಸರ್ ಹೊಸಬನ್ನ ಜನ ಅಷ್ಟು ಒಪ್ಪಲ್ಲ ಸರ್. ಆ ಕ್ಯಾರೆಕ್ಟರ್ ಆಗಲಿ ಡೈಲಾಗ್ ಆಗಲಿ ಕುಣಿಸೋದು ತುಂಬ ಕಷ್ಟ ಇದೆ ಇವತ್ತು. ತುಂಬ PN ಸತ್ಯ ಸುಳ್ಳಲ್ಲ, ತುಂಬ ನೆನ್ಸ್ಕೋಬೇಕು, ಅಷ್ಟು ಚೆನ್ನಾಗಿ ಮೋಲ್ಡ್ ಮಾಡಿದ್ರು ಅವನು. ಬಟ್ ಆಮೇಲೆ PN ಸತ್ಯ ದರ್ಶನ್ ಕಾಂಬಿನೇಷನ್ ಸುಮಾರು ಮಾಡಿ ಸರ್. ದಾಸ ನಾನು ಶಾಸ್ತ್ರಿ ಮಾಡಿದ್ದು ಅವ್ರ ತಾನೆ, ನನ್ನ ಪಿಕ್ಚರ್ ಸುಮಾರು ಪಿಕ್ಚರ್ ಮಾಡಿದ್ರು. ಸೊ ಆಮೇಲೆ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗುತ್ತೆ ಸರ್? ಈಗ ನೀವೆಲ್ಲ ಸ್ಟಾರ್ಟಿಂಗ್ ಸ್ಕ್ರಾಚ್ ಇಂದ ಶುರು ಮಾಡಿದಂಥದ್ದು, ಅದಾದ್ಮೇಲೆ ಒಂದು ಹಿಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸಿನಿಮಾಗಳೆಲ್ಲ ಯಾವ ರೀತಿಯಾಗಿ ವರ್ಕ್ ಅಂತ ಸರ್? ಏನಂದ್ರೆ ಅದು ಒಂದ್ಸಲಿ ಸೆಟ್ ಆಗ್ಬಿಟ್ರೆ ಅದು ಹೋಗ್ತಾನೆ ಇರುತ್ತೆ. ಅದು ಬ್ರೇಕಪ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅದು ಹೋಗ್ತಾನೆ ಇರ್ಬೇಕು, ಯಾಕಂದ್ರೆ ಕೋರ್ಡಿನೇಷನ್ ಇರ್ತಲ್ಲ, ಇವ್ರು ಹಿಂಗೆ ಮಾಡ್ಬೋದು ಅಂತ. ಅದರಿಂದ ಅದು ಎಫೆಕ್ಟ್ ಅಂದರೆ ತುಂಬ ಚಾಲೆಂಜಿಂಗ್ ಮಾಡ್ತೀವಿ ನಾವು. ಅಂದರೆ ಅವಾಗಂತ ಸರ್ ಎಲ್ತಿ ಚಾಲೆಂಜ್ ಈ ಥರ ಅಲ್ಲ, ಅವ್ರು ಚೆನ್ನಾಗಿ ಮಾಡಿ ನಾವು ಚೆನ್ನಾಗಿ ಮಾಡೋಕ್ಕಂತ ಇದ್ರೆ ಮಾಡ್ತೀವಿ. ಈಗ ನಾನೀಗ ಇದರಲ್ಲಿ ಅಂತದ್ದು ಹುಚ್ಚ ಪಿಕ್ಚರ್ ಮಾಡಿದೆ, ಅದು ರೀಮೇಕ್ ಸೇತು ಅಂತ. ಆ ಪಿಕ್ಚರ್ ಅವ್ರು ಚೆನ್ನಾಗಿ ಮಾಡಿದ್ರು ಫೋಟೋಗ್ರಫಿ. ನಾನು ಇನ್ನೂ ಆಸೆ ಇನ್ನು ಚೆನ್ನಾಗಿ ಮಾಡ್ಬೇಕಂತ. ಆ ಥರ ನನ್ನ ಹೆಸರು ಬಂತ ಆ ಪಿಕ್ಚರ್ಲಿ. ಒಂದು ಉಸಿರೇ ಅಂತ ಸಾಂಗ್ ಇದೆ ನೋಡಿ, ಆ ಸಾಂಗ್ ಒಂದು 48 ದಿನ ಶೂಟಿಂಗ್ ಮಾಡಿದೆ. ಡೈಲಿ ಒಂದು ಶಾಟ್. ನಾನು ಸುದೀಪ್ ಅವ್ರು ಬೆಳಗ್ಗೆ ಎದ್ದೋಗೋದು, ಡೈಲಿ ಒಂದು ಶಾರ್ಟು ಸಾಯಂಕಾಲ ಬೆಳಗ್ಗೆ 48 ದಿನ ಶೂಟಿಂಗ್ ಮಾಡಿದ್ವಿ. ಅವಾಗ ಅದು ಔಟ್ಪುಟ್ ಬಂತು. ಆ ಚಾಲೆಂಜಿಂಗ್ ಇತ್ತು, ಯಾಕಂದ್ರೆ ಅವ್ರು ಚೆನ್ನಾಗಿ ಮಾಡಿದ್ರು ಅವರು ಸೇತು ಪಿಕ್ಚರಲ್ಲಿ. ಈ ಥರ ಅದು ಒಬ್ರು ನೋಡಿ ಮೇಲೆ ಚಾಲೆಂಜ್ ಬರಬೇಕು, ಅಂದರೆ ಚೆನ್ನಾಗಿ ಮಾಡ್ಬೇಕಂತ ಆ ಥರ ಎಲ್ಲ ಎಫೆಕ್ಟ್. ಓಕೆ ಸರ್, ಇವಾಗ ಈ ಥರ ಒಂದಷ್ಟು ನಾನು ನಿಮಗೆ ಅವಾಗಲೇ ಕೇಳಿದಂಗೆ ಕೆಲವೊಂದು ಕಾಂಟ್ರವರ್ಸಿ ದರ್ಶನ್ ಸುದೀಪ್ ಅಂತ ಬಂದಾಗ ಕೆಲವೊಂದು ಹಿಂಗಿಂಗಾಯ್ತು ಅಂತ ನೀವು ಕೆಲವೊಂದು ಕಡೆ ಕ್ಲಾರಿಟಿ ಕೊಡೋ ಪ್ರಯತ್ನನೂ ಮಾಡಿದ್ದೀರಾ. ಸೊ ನಾನು ರೆಫರ್ ಮಾಡಿದ್ದು ಹಿಂಗೆ ಅಂತ. ಇನ್ನು ಕೆಲವೊಂದು ಕಡೆ ಕೆಲವೊಬ್ರು ಸುದೀಪ್ ಸರ್ ರೆಫರ್ ಮಾಡಿದ್ದಕ್ಕೆ ದರ್ಶನ್ ಅವರು ಅಲ್ಲಿ ಹೀರೋ ಆಗಿ ಬಂದರು ಅನ್ನೋದು ಕೂಡ ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ಇದರಲ್ಲಿ ಸತ್ಯಾಸತ್ಯತೆ ನಿಮಗೆ ಗೊತ್ತಿರುತ್ತೆ, ಬಿಕಾಸ್ ಅಲ್ಲಿ ಇದ್ದಂಥದ್ದು ನೀವೇ. ಸೊ ಹಂಗಾಗಿ ನಿಮ್ಮ ರೆಫರಿಂದ ದರ್ಶನ್ ಅವ್ರು ಆಯ್ಕೆ ಆಗಿತ್ತು. ಇಲ್ಲ, ಇದಕ್ಕೆ ಕಾರಣ ಮೇಜರು ನಾನು ಹೇಳಿರ್ಬೋದು, ಬಟ್ ಸೆಲೆಕ್ಟ್ ಮಾಡಿದ್ದು PN ಸತ್ಯ ಮತ್ತು ರಾಮಮೂರ್ತಿ ಅವರು, ಪ್ರೊಡ್ಯೂಸರ್ ಅವ್ರು. ಯಾಕಂದರೆ ಪ್ರೊಡ್ಯೂಸರ್ ಅವ್ರು ಮಾಡಲಿಲ್ಲ ಅಂದರೆ ದರ್ಶನ್ ಇಲ್ಲ, ನಾನಿಲ್ಲ. ಏನು ಹೇಳ್ಬೋದು ಅಷ್ಟೇ ಸರ್, ನಿಮ್ಮ ಅಕೆಂಡ್ ಮಾಡಿದ್ದು ಹೇಳ್ಬೋದು ಅಷ್ಟೇ. ಆ ಟೈಮಲ್ಲಿ ಅವ್ರು ಒಪ್ಕೊಂಡು ಸತ್ಯ ಓಕೆ ಡೈರೆಕ್ಟ್ ಓಕೆ ಆಗಲ್ಲ, ಡೈರೆಕ್ಟ್ ಓಕೆ ಪ್ರೊಡ್ಯೂಸರ್ ಆಗಬೇಕು. ಇದಕ್ಕೆ ರಾಮಮೂರ್ತಿ ಮತ್ತು ಸತ್ಯನೇ ಮೇನ್. ನಾನು ರೆಫರ್ ಮಾಡಿದೆ ಅಷ್ಟೇ, ಇವ್ರು ನೋಡಿ ವರ್ಕ್ ಆಗ್ಬೋದು ಅಂತ, ಇವ್ರು ಯೂಸ್ ಮಾಡುವ ಅಂತ. ಅವರೇ ಮೇಜರ್ ಆಗ್ತಾರೆ.
ಬಟ್ ನಾನು ರೆಫರ್ ಮಾಡಿದ್ದೀನಿ. ಆಮೇಲೆ ಆಗಿದ್ದಲ್ಲಿ ನಿಮ್ಮೆಲ್ಲ ಗೊತ್ತಿದೆ. ಅಂದ್ರೆ ಇಲ್ಲಿ ಸುದೀಪ್ ಸರ್ ಪಾತ್ರ ಏನಿಲ್ಲ ಇವತ್ತವ್ರಿಗೆ ಯಾರು ಹೇಳಿಲ್ಲ ಅವರು. ಬಟ್ ಸತ್ಯನಿಗೆ ಹೇಳಿದ್ರೆ ಗೊತ್ತಿಲ್ಲ, ಸತ್ಯನಿಗೆ ಏನು ಹೇಳಿದ್ರೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ. ಓಕೆ ಓಕೆ. ಸೊ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಇಲ್ಲಿ ಆಮೇಲೆ ನಾನು ಆ ಟೈಮಲ್ಲಿ ಹುಚ್ಚನೂ ಮಾಡ್ತಿದ್ದೆ. ಸುದೀಪ್ ಸರ್ ತುಂಬ ಹತ್ರ, ದರ್ಶನ್ ಸರ್ ಹೆಂಗ ಅಷ್ಟೇ ನನಗೆ ಸುದೀಪ್ ಸರ್ ಹತ್ರ. ಬಟ್ ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ. ಒಂದು ದಿವಸ ಈ ಮ್ಯಾಟ್ರ್ ಯಾವತ್ತು ಒಂದು ದಿವಸ ಮಾತ್ರ ಸುಮ್ಮನೆ ಯಾಕೆ ಸರ್, ನಾನು ಇಷ್ಟು ದಿನ ಇವತ್ತು ನನಗೆ ಸಿಕ್ಕರು ಮಾತಾಡ್ತೇವೆ. ಯಾವತ್ತು ವಿಷಯ ಹೇಳಿಲ್ಲ. ದರ್ಶನ್ ಸರ್ ಬಗ್ಗೆ ಹೇಳಿಲ್ಲ, ಸುದೀಪ್ ಸರ್ ಅವ್ರ ಬಗ್ಗೆ ಹೇಳಿಲ್ಲ. ಅವ್ರು ಯಾವತ್ತು ನಂಗೆ ಮಾತಾಡೋದಿಲ್ಲ, ಯಾವತ್ತೂ ಒಂದು ಲೂಸ್ ಟಾಕ್ ಮಾತಾಡಲ್ಲ. ಅದಂತೂ ಸತ್ಯ. ನಾನು ನೋಡಿದಲ್ಲ, ತುಂಬ ಡಿಸಿಪ್ಲಿನ್ ಮನುಷ್ಯ ಅಪ್ಪ. ಇನ್ನೊಬ್ಬರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ನಾನು ಒಂದ್ಸರಿ ಹೇಳಿಲ್ಲ. ಅವ್ರು ಸುಮ್ಮನೆ ಹೋಗೋಗಳು ಹೇಳ್ತಾರೆ ಅಷ್ಟು, ನನಗೆ ಗೊತ್ತಿರೋದು. ಅವ್ರ ಫ್ರೆಂಡ್ಶಿಪ್ ಇದ್ದಾಗ ಇಬ್ರು ಜೊತೆಲಿ ಓಡಾಡ್ತಾ ಇದ್ರು, ಒಂದಷ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು, ರೈಡಿಂಗ್ ಹೋಗ್ತಾ ಇದ್ರು ಬೈಕಲ್ಲೆಲ್ಲ. ಆ ಫ್ರೆಂಡ್ಶಿಪ್ ನೋಡಿದಾಗ ಹೆಂಗೆ ಅನಿಸ್ತದೆ ಸರ್? ಖುಷಿ ಆಗುತ್ತೆ ಸರ್. ಸರ್ ಯಾವತ್ತು ಹಂಗೆ ಇರ್ಬೇಕು ಜೀವನ. ಸರ್ ನಾವು ಯಾವ ಟೈಮಿಗೆ ಈಗ ಒಂದು ಮಲಗಿರ್ತಾನೆ, ನಾವು ಬೆಳಗ್ಗೆ ಗೊತ್ತಿಲ್ಲ. ಇದು ಜೀವನ ಇಲ್ಲಿ ಯಾವುದೂ ಗ್ಯಾರಂಟಿ ಇಲ್ಲ. ಸೊ ಖುಷಿ. ನಾನು ದರ್ಶನ್ ಸರ್ ಸುದೀಪ್ ಅವ್ರ ಜೊತೆಗಿದ್ರೆ ಭಾರಿ ಖುಷಿ. ನಾನು ಜೊತೆ ಪಿಕ್ಚರ್ ಮಾಡಿ ಸುಮಾರು ಹೇಳಿದೆ. ನಾನು ಆಕ್ಚುಲಿ ನನಗೆ ಆಸೆ ಇತ್ತು ಇಷ್ಟು ಮಾಡೋಂತ ಮಾಡಿದ್ದೆ ಅವಾಗ, ಹೇಳಿದಲ್ಲ. ಅದಾಗಲಿಲ್ಲ ಅಷ್ಟೇ. ಇಬ್ಬರಾಗ ಮಾಡೋಕೆ, ಯಾಕಂದ್ರೆ ನಾನು ಇಬ್ಬರು ಕ್ಲೋಸ್ ಅಲ್ಲ, ಮಾಡೋದು ತುಂಬ ಪ್ರಯತ್ನ ಪಟ್ಟು ಆಗಲಿಲ್ಲ ಅಷ್ಟೇ. ನಾನು ಯಾಕಂದ್ರೆ ನಾನು ಇಬ್ಬರು ತುಂಬ ಕ್ಲೋಸ್. ಯಾಕೆ ಇವ್ರದ್ದು ಕ್ಯಾಮ್ರಾ ಮಾಡಿದ್ದೀನಿ, ಇವ್ರದ್ದು ದರ್ಶನ್ ಕ್ಯಾಮ್ರಾ ಮಾಡಿದ್ದೀನಿ. ಇಬ್ಬರು ಕ್ಲೋಸ್ ಅಲ್ವಾ, ಆಗಿಲ್ಲ ಅಷ್ಟೇ. ನನಗೆ ಭಾಳ ಇಷ್ಟ. ಇವತ್ತು ಇಬ್ಬರು ಒಂದು ಸ್ಕ್ರೀನ್ ಕಾಣ್ತಾ ಹೆಂಗಿರ್ತೇಳಿ, ಬೇರೆ ಲ್ಯಾಂಗ್ವೇಜಲ್ಲಿ ಭಯ ಬೀಳುತ್ತೆ. ನಿಜ ನಿಜ. ಸತ್ಯ ಅಲ್ಲ ಸರ್. ಸರ್ ಸತ್ಯ ಹೇಳ್ಬೇಕಲ್ವ. ಕರೆಕ್ಟ್. ನಾನು ಇವತ್ತು ಯಾವ ಥರ ಬಂದು ಅವ್ರಿಬ್ಬರು ಜೊತೆ ಮಾಡ್ಬೇಕಂತ ಭಾಳ ಆಸೆ. ಯಾಕೆ ಬ್ರೇಕ್ ಆಯಿತು ಅಂತ ಏನಾದರೂ ರೀಸನ್ಸ್ ಗೊತ್ತಾ ಸರ್? ಒಂದು ದಿವಸ ಹೇಳಿಲ್ಲ, ಇಬ್ಬರು ಅರ್ಥನೇ ಯಾವತ್ತೂ ಹೇಳಿಲ್ಲ. ಏನಕ್ಕಂತ ಹೇಳಿಸಿದ್ರು. ಬ್ರೇಕ್ ಆಗಿಲ್ಲ ಸರ್, ಅದು ಯಾವುದು ಬ್ರೇಕ್ ಆಗಿಲ್ಲ. ಇಲ್ಲ, ಒಂದ್ಸರಿ ನಿಮಗೆ ಒಂದು ಪೋಸ್ಟ್ ಹಾಕ್ತಾರೆ, ನಾವಿಬ್ರು ಇನ್ಮೇಲೆ ಚಿತ್ರರಂಗದಲ್ಲಿ ಕೆಲಸ ಮಾಡೋರು ಸ್ನೇಹಿತರಲ್ಲ ಅನ್ನೋ ಒಂದು ಪೋಸ್ಟ್ ಹಾಕ್ತಾರೆ. ಸೊ ಅಲ್ಲಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಇಲ್ಲಿ ಮಾಡ್ತಾರೆ. ಯಾವುದೋ ವೇದಿಕೆಯಲ್ಲೂ ಕಾಣಿಸ್ಕೊಳಲ್ಲ, ಎಲ್ಲೂ ಕಾಣಿಸ್ಕೊಳಲ್ಲ. ಒಂದು ವೇದಿಕೆ ಮೇಲೆ ಕಾಣಿಸ್ಕೊಳ್ತಾರೆ ಸರ್. ಅದು ಸುಮಲತಾ ಮೇಡಮ್ ಅವರ ಇದು ಬರ್ಡೇ ನಡೆಯುವಂಥ ಟೈಮ್ ಬರ್ತಾರೆ. ಅವ್ರ ಟೈಮಲ್ಲಿ ನಡಿಬೇಕಾದ್ರೆ ನಮ್ಮ ನಿರ್ಮಾಪಕರು ಏನಿದ್ದಾರೆ, ಸೊ ರಾಕ್ಲೈನ್ ವೆಂಕಟೇಶ್ ಅವರು, ಅವ್ರನ್ನ ಕರ್ಕೊಂಡ್ಬರ್ತಾರೆ ವೇದಿಕೆ ಮೇಲೆ. ಎಲ್ಲರೂ ಕೂಡ ಕಾಯ್ತಿದ್ರು ಆ ವೇದಿಕೆ ಮೇಲೆ ಇಬ್ರು ಅಟ್ಲೀಸ್ಟ್ ಮುಖ ನೋಡ್ಕೊಂಡು ಸ್ಮೈಲ್ ಆದ್ರೂ ಮಾಡ್ತಾರೆ ಅಂತ. ಅಲ್ಲೂ ಕೂಡ ಏನೂ ಮಾಡಲಿಲ್ಲ. ಸೊ ಅಲ್ಲಿಗೆ ಅಷ್ಟು ಒಂದು ಫೇಸ್ ಟು ಫೇಸ್ ನೋಡಕ್ ಆಗದಿರೋ ಅಷ್ಟು ಇಬ್ರಿಗೂ ಏನಾದರೂ ಆ ಥರ ಇದೆಯಾ, ಏನಾಗಿದೆ ಅನ್ನೋದು ತುಂಬ ಜನ ಕಮೆಂಟ್ ಮಾಡಿದ್ರು ಸರ್. ನಾನು ನಿಜ ಹೇಳಿ ನಿಮಗೆ, ನಾನು ಇವತ್ತು ನಾವು ಇಬ್ಬರೂ ಕೇಳಿಲ್ಲ. ನೀವು ನಂಬರ್ ಬಿಟ್ಟು ಇಬ್ಬರೂ ತುಂಬ ಹತ್ರ. ಈಗಂದರೆ ಬೇರೆ ಯಾರೆಲ್ಲ ಮೇನೇಜರ್ ಫೋನ್ ಮಾಡಬೇಕು, ನಾವು ಇಬ್ಬರು ಡೈರೆಕ್ಟ್ ಫೋನ್ ಮಾಡ್ಬೋದು. ಅದೊಂದು ನಮಗೆ ಇದಿದೆ, ಅಂದರೆ ಫ್ರೆಂಡ್ಶಿಪ್ ಇದೆ. ಬಟ್ ಇವತ್ತು ನಾನು ಕೇಳಿಲ್ಲ, ಅವರು ಹೇಳಿಲ್ಲ. ಸುಮಾರು ಜೊತೆ ಲೊಕೇಶನ್ ಹೋಗ್ತಾನೆ, ಇಬ್ಬರದು ದರ್ಶನ್ ಹೋಗ್ತಾನೆ, ಸುದ್ದಿ ಹೋಗ್ತಾನೆ. ಯಾವತ್ತೂ ಏನು ಹೇಳಿಲ್ಲ. ಅದು ಏನಕ್ಕಾಯ್ತು ಇನ್ನೂ ಗೊತ್ತಾಗಿಲ್ಲ, ಏನಕ್ಕಾಯ್ತು ಇವತ್ತು ಗೊತ್ತಿಲ್ಲ. ಅದೊಂದು ಸತ್ಯ. ಅದೇ ಸರ್, ಈಗ ಯಾವ್ದಾರೋ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದ್ದಾಗ ಕೆಲವ್ರು ಯಾರೋ ಆಡುವಂಥ ಮಾತುಗಳು ಸ್ವಲ್ಪ ಏನಾದರೂ ಒಂದು ಟ್ರಿಗರ್ ಆಗೋದು, ಇಲ್ಲ ಹುಳಿ ಹಿಂಡೋದು ಅಂತಾರಲ್ಲ, ಆ ಥರದ್ದು ಏನಾದರೂ ಆಗಿರ್ಬೋದು. ಆಮೇಲೆ ಸರ್ ಇಬ್ಬರು ಮೆಚೂರ್ಡ್ ಆಗ್ಯಾರ. ಯಾರು ಚಿಕ್ಕ ವಯಸ್ಸಲ್ಲ, ಏನು 6 ವರ್ಷ 7 ವರ್ಷ ಅಲ್ಲ, ಇಬ್ಬರು ಮದುವೆ ಮಕ್ಕಳಾಗ ಏನು ಹಿಂಡಿದ್ರು ಏನು ಸರ್, ಅವ್ರದ್ದು ಬುದ್ಧಿಯಲ್ಲಿ ಇರ್ಬೇಕಲ್ಲ. ಈಗ ನಾನೇ ತಪ್ಪು ಮಾಡಿದ್ದು ನೀವು ಹೇಳ್ಬೋದು. ನಾನು ತಗೊಳೋದು ಡಿಸಿಷನ್, ಈಗ ನೀವು ತಪ್ಪು ಅಂತ ಸರಿ ಅಂತ ತಗೊಳ್ಳೋ ಡಿಸಿಷನ್ ಅಂತ ಇರ್ತಾರೆ. ಇಬ್ಬರು ಚಿಕ್ಕನಲ್ಲ, ದೇಶದಲ್ಲಿ ಸುತ್ತ ಬಂದಿರೋರು. ಅದೇನು ನನಗೆ ಅನಿಸಲಿಲ್ಲ. ಏನು ವೈಯಕ್ತಿಕ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಆ ಸ್ನೇಹ ನೋಡಕ್ ಮತ್ತೆ ಸಿಕ್ತು ಅಂತ ಅಂದ್ರೆ ಹಿಂಗಿರುತ್ತೆ ಸರ್. ಎಷ್ಟು ನಿರ್ಮಾಪಕರು ಇಬ್ರದ್ದು ಕಾಲ್ ಶೀಟ್ ಕೇಳಬಹುದು? 100%. ಅರ್ಧ ಇಂಡಸ್ಟ್ರಿನೇ ಕೇಳ್ತೆ. ಆಮೇಲೆ ಗೊತ್ತ ಸರ್, ಫಸ್ಟ್ ನಾನೇ ಮಾಡ್ತೇನೆ. ನೀವು ಬಿಡಲ್ಲ, ನಮಗೆ ಫಸ್ಟ್ ಮಾಡ್ಕೊಳ್ಳಿ. ಏನಂದರೆ ನಾನು ಇಬ್ಬರು ಸ್ಕ್ರೀನಲ್ಲಿ ಭಾರಿ ಖುಷಿ ಪಡ್ಬೇಕು ಸರ್. ಸರ್ ಇವತ್ತು ಬೇರೆ ಲ್ಯಾಂಗ್ವೇಜ್ ಎಷ್ಟು ಚಾಲೆಂಜಿಂಗ್ ನೋಡಿ, 4 ಜನ 5 ಜನ ಹೀರೋ ಮಾಡ್ತಾರೆ. ಖುಷಿ ಅಲ್ಲ ಸರ್ ನನಗೆ. ಸರ್ ನಾನು ಏನಂದರೆ ಇಬ್ಬರು ಮಾಡಿದಾಗ ಒಬ್ಬರು ಮಾಡಿ ನೋಡಿ, ಈಗ ಪುನೀತ್ ರಾಜ್ಕುಮಾರ್ ಹಂಗಾದ್ರು 1000 ಜನ ಕೆಲಸ ಇಲ್ಲ. ದರ್ಶನ್ ಸರ್ ಹಿಂಗಾಯ್ತು, 1000 ಜನ ಫ್ಯಾಮಿಲಿ ಊಟ ಇಲ್ಲ ಸರ್. ಸತ್ಯ ಇದು ಸರ್. ಒಬ್ರು ಹೆಂಗೆ ಸರ್, ಥಿಯೇಟ್ರ್ ಕಸವಡೆ ಇಟ್ಕೊಂಡು, ಬಾತ್ರೂಮ್ ತೊಳೆದು ಇಟ್ಕೊಂಡು, ಪೋಸ್ಟ್ ಹಾಕೊಂಡು ಇಟ್ಕೊಂಡು ಎಲ್ಲರಿಗೂ ಕೆಲಸ ಇದೆ ಸರ್. ಒಂದು ಸಿನಿಮಾ ನೋಡಿದ್ರೆ ಒಬ್ಬ ಮನುಷ್ಯ 4 ಜನಕ್ಕೆ ಊಟ ಹಾಕ್ತಾನೆ. ಇಷ್ಟು ಜನಕ್ಕೆ ಎಫೆಕ್ಟ್ ಆಗಿದೆ. ಇವತ್ತು ಎಫೆಕ್ಟ್ ಆಗಿದೆ. ಪುನೀತ್ ರಾಜ್ಕುಮಾರ್ ಕ್ವಶನ್ ಹೋಗಿಲ್ಲ. ಹೀರೋಗಳು ಇಲ್ಲ ಸರ್. ಹೀರೋಗಳು ಏನು ಸಿನಿಮಾ ಇಲ್ಲವ್ರೆ. ಹೀರೋಗಳು ಅದರೇ ಇರಲ್ಲ. ಇವತ್ತು ಮಾರ್ಕೆಟ್ ಇರೋಂಥ ಹೀರೋಗಳು ಬರೀ ಎಂಟು ಕೆಲಸ ಅಷ್ಟೇ. ಅದೇ ತಾನೆ ಚಾಲೆಂಜ್, ಸಮಸ್ಯೆ ಇದೆ ಸರ್. ಇದು ಇಂಡಸ್ಟ್ರಿ ನಮಗೆ ಸರ್, ನಮ್ಮ ಇಂಡಸ್ಟ್ರಿಗೆ ಲಾಸು, ನಮ್ಮ ಸಿನಿಮಾ ಇಂಡಸ್ಟ್ರಿ ಫ್ಯಾಮಿಲಿ ಲಾಸ್ ಆಗುತ್ತೆ. ಸತ್ಯ ಅದು. ಇವತ್ತು ನಾವೇನು ಹೇಳ್ಬೋದು ಸರ್, ಹಳಬ್ರು ಎಲ್ಲ ಅಷ್ಟು ಮಾಡಿ ಇವತ್ತು ಅಣಿಜಿದ್ದಾರೆ ಸರ್. ಹಳೆ ಕ್ಯಾಮ್ರಾಮನ್ ಮಾಡಿಲ್ಲ, ಅವ್ರು ಕಲ್ತ್ಕೊಂಡಿರ್ತಾರೆ. ಅವರು ಬೇಸ್ ಹಾಕ್ಲಿಲ್ಲ ಅಣಿಜಿಲ್ಲ ಸರ್, ಅಲ್ವಾ? ಸತ್ಯ ತಾನೆ. ಅವ್ರು ಅಂಥದ್ದು ಪಿಕ್ಚರ್ ಮಾಡಿ ನಿಲ್ಸಕ್ಕೆ ಇಂಡಸ್ಟ್ರಿ ಇಲ್ಲೋ ನಿಂತಿದೆ. ನಮ್ಮಿಂದ ಏನಲ್ಲ, ನಮ್ಮದು ಒಳದಿಸಿವೆ ಅಷ್ಟೇ. ಅವರೆಲ್ಲ ನಿಲ್ಸಕ್ಕೋಸ್ಕರ ಸಿನಿಮಾ ನೋಡ್ತಾರೆ ಬರ್ತಾರೆ. ಅವ್ರು ನಿಲ್ಸೋ ನಮ್ಗೆ ಸರ್. ಈಗ ನಾವು ಮಾಡಿದ್ದೆ ಅಂದರೆ ಮುಂದೆ ನಮ್ಮ ಜನ್ರೇಷನ್ ಹೋಗೋದು ಆ ಥರ. ನಮ್ದು ಒಂದು ಸರ್ ಅಳಿಸಿವೆ ಅಷ್ಟೇ. ಈ ದರ್ಶನ್ ತಂದೆನೂ ಮಾಡಿದ ಕೆಲಸ, ಹೌದು ಅಳಿಸಿವೆ ಆಗಿದೆ. ದರ್ಶನ್ ಮಾಡಿದ್ರೆ 4 ಜನ ಸಿಗುತ್ತಾರೆ. ಇದು ಸತ್ಯ.
ಸರಿ, ದರ್ಶನ್ಗೆ ಒಂದಷ್ಟು ಸಿನಿಮಾಗಳು ನಿರ್ಮಾಣ ಕೂಡ ನೀವು ಮಾಡಿದಿರಾ. ಆಮೇಲೆ ಒಂದ್ ಕಾಲದಲ್ಲಿ ದರ್ಶನ್ ರಕ್ಷಿತಾ ಅಂತಂದ್ರೆ ಆ ಒಂದು ಬೇರೆ ನೆಕ್ಸ್ಟ್ ಲೆವೆಲ್. ಅವ್ರ ಸಿನಿಮಾ ಬಂದ್ರೆ ಸಾಕು ಕಣ್ ತುಂಬ್ಕೊಂಡವ್ರ ಜನ. ಸೊ ಇವತ್ತಿಗೂ ಅವ್ರು ಮಾಡಿದಂತ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್. ಸೊ ಅದ್ರ ಆರ್ಕೆಸ್ಟ್ರಾ ಅಂತ ಬಂದಾಗ ಅವ್ರ ಸಾಂಗ್ಗಳು ಇರ್ಲೇಬೇಕು, ಅಷ್ಟ್ರ ಮಟ್ಟಿಗೆ ಕ್ರೇಜ್ ಮಾಡಿದಂತ. ಹೆಂಗಿದೆ ಸರ್ ಅವರಿಬ್ರು ಕಾಂಬಿನೇಷನ್, ಜೊತೆಗೆ ನೀವು ನಿರ್ಮಾಣ ಮಾಡಿದಂತ ಸಿನಿಮಾಗಳು? ಸರ್ ಏನಂದ್ರೆ ಈ ಕಡೆ ಒಂದೇನಂದ್ರೆ ದರ್ಶನ್ ಸರ್ ನಮಗೆ ಆಗಲಿ, ಈ ಗೌರಿಶಂಕರ್ ಅಸ್ಟೆಂಟ್ ಆಗಿದೆ, ತುಂಬ ನಮ್ಗೆ ಹತ್ರ. ಅಂದರೆ ಗೌರಿ ಸರ್ ಮಗಳಲ್ಲ ಅವರು, ಬಿ ಸಿ ಗೌರಿಶಂಕರ್ ಮಗಳು, ತುಂಬ ನಮ್ಗೆ ಹತ್ರ. ಹಂಗಂದ್ರೆ ನಾವು ಒಂದು ಫ್ಯಾಮಿಲಿ ಥರ ಇದ್ದು. ದರ್ಶನ್ ಆಗಲಿ, ದರ್ಶನ್ಗೆ ಬೈಯೋದಾಗಲಿ, ಯಾಕಂದರೆ ಗುರುಗಳ ಮಗಳಲ್ಲ, ನನಗೆ ಗುರುಗಳ ಮಗಳು, ಆ ಥರ ತುಂಬ ಕೋರ್ಡಿನೇಷನ್ ಇತ್ತು. ಅದರಿಂದ ಸಿನಿಮಾ ಅಷ್ಟು ಔಟ್ಪುಟ್. ಯಾಕಂದರೆ ಐಮನ್ ಅಷ್ಟೇ ಸರ್, ನೀವು 5 ನಿಮಿಷಕ್ಕೆ ಡಸ್ಟ್ ಲೈಟ್ ಹೋಗುತ್ತಮ್ಮ ಅಂದರೆ 5 ನಿಮಿಷಕ್ಕೆ ಡಸ್ಟ್ ಟೈಮ್ ಮಾಡ್ಕೊಂಬರೋದು. ಸಿನಿಮಾ ಅಷ್ಟು ಪ್ರೀತಿ ಮಾಡುತ್ತೆ ರಕ್ಷಿತ್, ಅದ್ರ ಬಗ್ಗೆ ಡೌಟೇ ಇಲ್ಲ. ತುಂಬ ಕಮ್ಮಿ ಆ ಥರ ಹೀರೋಯಿನ್ ಊಟದು ಹೇಳ್ತೀನಿ. ಅದು ಸಿನಿಮಾ ಬ್ಲಡ್ ಇಬ್ಬರು, ಅದು ಭಾಳ ವರ್ಕ್ ಆಯಿತು ರಕ್ಷಿತ. ಓಕೆ, ನಿಮ್ಮ ನಿರ್ಮಾಣದಲ್ಲಿ ದರ್ಶನ್ ಸರ್ ಅವರ ಒಂದಷ್ಟು ಸಿನಿಮಾಗಳು ಎಲ್ಲವೂ ಕೂಡ ಸಕ್ಸಸ್ ಆಗಿದ್ದೆ ಸಿನಿಮಾಗಳು. ಹೆಂಗಿದೆ ಸರ್? ಈಗ ನೀವು ಕಾಲ್ ಶೀಟ್ ತಗೋಬೇಕು ಅಂತಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇಂದ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಕೊಡು ಅನ್ನೋ ಥರ ಇತ್ತಾ, ಇಲ್ಲ ಕತೆ ಎಲ್ಲ ಇಲ್ಲ? ಆ್ಯಕ್ಚುಲಿ ಅವ್ರು ಯಾವತ್ತಿಲ್ಲ ಅಂದಿಲ್ಲ ನಮಗೆ, ಇವಾಗ ಮಾಡ್ತಾನೆ ಯಾವತ್ತಿಲ್ಲ ಅಂದಿಲ್ಲ. ತುಂಬ ಇಲ್ಲ ಸರ್ ನಮಗೆಲ್ಲ. ನೀವು 1000 ರೂಪಾಯಿ ಕೊಟ್ಟು ನಾನು ಸೇವ್ ಮಾಡಿದೆ ಸರ್ ಫಸ್ಟ್. ಶಾಸ್ತ್ರಿ 1 ರೂಪಾಯಿ ಓಕೆ ಫಸ್ಟ್ ಡೇಟ್, ಫ್ರೀ ಡೇಟ್ ಕೊಟ್ಟಿದ್ದು ನನಗೆ ಅವರು. 1000 ರೂಪಾಯಿ ನಾನು ಫಸ್ಟ್ ಡೇಟ್ ಕೊಟ್ಟಾರೆ. ಆ ಡೇಟ್ ಕೊಟ್ಟಕ್ಕೆ ನಾನು ಮೈಸೂರು ತೋಟ ಇಲ್ಲ, ಆ ಬಂದು ದುಡ್ಡು ಲಾಭ ಬಂದು ಅಂತ ತೋಟ ಕೊಡ್ಸಿದ್ದೆ 16 ಎಕರೆ. ಈ ತೋಟ ಇದೆಯಲ್ಲ ಮೈಸೂರು ಪಕ್ಕದಲ್ಲಿ, ಆ ತೋಟ ನಾನು ಕೊಡ್ಸಿದ್ದೆ. ಅದು ಶಾಸ್ತ್ರಿ ಪಿಕ್ಚರ್ ರೆಮಿಡೇಷನ್ ದುಡ್ಡು ಇಸ್ಕೊಂಡಿರಲಿಲ್ಲ, ಅದೇ 16 ಎಕರೆ ಜನ ಕೊಡ್ಸಿದ್ದು. ಅವ್ರು ದುಡ್ಡು ತಂಡ 1000 ರೂಪಾಯಿ ತಂಡ ಅಷ್ಟೇ. ನಾನು ಏನಿಲ್ಲಲ್ಲ ಸರ್, ಕ್ಯಾಮ್ರಾಮ್ಯಾನು. ಆ ಪಿಕ್ಚರಿಂದ ನನಗೆ ತುಂಬ ಹೆಲ್ಪ್ ಆಯಿತು. 1000 ರೂಪಾಯಿಗೆ ಅವ್ರು ನನಗೆ ಪಿಕ್ಚರ್ ಮಾಡಿದ್ದು, ನಾನು 16 ಎಕರೆ ತೋಟ ಕೊಡ್ಸಿದ್ದು TNSP ರೋಡಲ್ಲಿ. ಸರ್, ಈ ಕೆಲವೊಂದು ಸಿನಿಮಾಗಳು ನಿರ್ಮಾಣ ಮಾಡಿದ್ರ, ಯಾವ ಸಿನಿಮಾ ಸರ್ ತುಂಬಾ ಒಳ್ಳೆ ಲಾಭ ನೋಡಿದೆ ಅಂತ ಅಂದ್ರೆ? ಫಸ್ಟ್ ಸಿನಿಮಾ ಶಾಸ್ತ್ರಿನೇ. ಫಸ್ಟೇ ನೋಡಿದ್ರೆ ಓ ಬ್ಯೂಟಿಫುಲ್, ಆಸೆ ಹೊಚ್ಕೊಂಡು ದುಡ್ಡು ಬಂತು. ಅಷ್ಟು ದುಡ್ಡು ನೋಡಿಯಲ್ಲ ನಾವು. ಸರ್ ಕೋಟಿ ಗಿಡ ದುಡ್ಡು ಸಮಸ್ಯೆ. ಅವಾಗೆಲ್ಲ ಕ್ಯಾಮ್ರಾಮನ್ ನಾವು 2 ಲಕ್ಷ 3 ಲಕ್ಷ 5 ಲಕ್ಷ, ಕೋಟಿ ಲಾಭ ಅಂದರೆ ಅದು ತುಂಬ ಒಳ್ಳೆ ದುಡ್ಡು ಬಂತು. ಶಾಸ್ತ್ರಿನೇ ಲೈಫ್ ಟೋಟಲ್ ಟರ್ನ್. ಅವಾಗ ನಾನು ಯೂನಿಟ್ ಹಾಕಿದ್ದು, ಕ್ಯಾಮ್ರಾ ಹಾಕಿದ್ದು ಎಲ್ಲ ಜೋನಿಗೆ ಏನು ಬೇಕಾದ್ರೆ. ಸೊ ಅವರೊಟ್ಟಿಗೆ ಲಾಸ್ಟ್ ಮಾಡಿದ್ದು ನೀವು ಚಕ್ರವರ್ತಿ. ಸೊ ಚಕ್ರವರ್ತಿಯಲ್ಲಿ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ಆಲ್ರೆಡಿ ನೀವು ದೊಡ್ಡ ಹ್ಯೂಜ್ ಸ್ಟಾರ್ ಆಗೋಗಿದ್ರು, ಒಂದು ಒಳ್ಳೆ ಫ್ಯಾನ್ ಬೇಸ್ ಇತ್ತು ಅವ್ರಿಗೆ, ಒಳ್ಳೆ ಸಕ್ಸಸ್ ಅಲ್ಲಿ ಇದ್ರು. ಚಕ್ರವರ್ತಿ ಸಿನಿಮಾ ಅಂತ ಬಂದಾಗ ಸರ್ ಡೇ 1 ಹೆಂಗಿತ್ತು, ಸಕ್ಸಸ್ ಆಗಿ ದೊಡ್ಡ ಸ್ಟಾರ್ ಆದ್ರೆ ಅದೇ ಇತ್ತು. ಅದೇ ಮರಿದು ಬರಲೆ ಮಚ್ಚ ಹೋಗಲೇ ಇವತ್ತು ಅಷ್ಟೇ. ಟುಡೇ ನಾವು ಹಂಗೆ ಮಾತಾಡೋದು, ಏನಂತ ಕರೀತಿದ್ರು, ಬರ ಮಚ್ಚ ಹೋಗ ಮಚ್ಚ ಹಂಗೆ ಮಾತಾಡೋದು. ಅವ್ನು ಹಂಗೆ ಮಾತಾಡೋದು, ನಾನು ಮಾತಾಡ್ತೀನಿ. ಯಾವತ್ತು ನಾವು ಸಾರು ನನ್ನ ಕ್ಯಾಮ್ರಾಮನ್ ನನ್ನ ಪ್ರೊಡ್ಯೂಸರ್ ಅಂತ ಯಾವತ್ತೂ ಮಾತಾಡಿಲ್ಲ. ಅವ್ನು ಸೂಪರ್ ಸ್ಟಾರ್ ಆದರೂ ಇವತ್ತು ಹಂಗೆ ಮಾತಾಡೋದು. ಮಾತಲ್ಲಿ ಹೊರಟಿರುತ್ತೆ ಬಟ್ ಕೆಟ್ಟದಿಲ್ಲ. ಸರ್ ಅವರ ಸ್ನೇಹಿತರ ಬಳಗ ಅಂತಂದ್ರೆ ಹೆಂಗಿತ್ತು ಸರ್? ಡೇ 1 ಇಂದಾನು ಬರ್ತಾ ಸರ್ ನೀವು ನಂಬಡಿ, ನಾವು ಮೈಸೂರಿಗೆ ಹೋದ ಸಂದೇಶ್ ಹೋಟ್ಲ್ ಇರ್ತೀವಲ್ಲ, ಎಲ್ಲರೂ ಕೂತ್ಕೊಂಡು ಚಿತ್ರಾನ್ನ ಫುಲ್ ಲೈನಿಗೆ ಚಿತ್ರಾನ್ನ ತಿಂತಿದ್ವಿ. ಎಲ್ಲ ಹುಡುಗರು ಫ್ರೆಂಡ್ಸ್ ಬರ್ತಾರೆ ಮೈಸೂರಲ್ಲಿ. ಅದು ಬಳಗ ತುಂಬ ಚೆನ್ನಾಗಿತ್ತು. ಆಮೇಲೆ ಕೆಲವ್ರು ಹೇಳೋರು ಸರ್, ಬರ್ತಾ ಬರ್ತಾ ಸ್ವಲ್ಪ ಆ ಸ್ನೇಹಿತರ ಬಳಗ ಸ್ವಲ್ಪ ಚೇಂಜಸ್ ಆಯಿತು, ಯಾರ್ಯಾರೋ ಬರೋರು ಸೇರ್ಕೊಳ್ಳೋರು, ಅವ್ರ ಒಟ್ಟಿಗೆಲ್ಲ ಏನಿದ್ರಲ್ಲ ಅವ್ರು ಸ್ವಲ್ಪ ದೂರ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲೋ ಒಂಚೂರು ಬೇರೆ ಥರ ದರ್ಶನ್ ಅವ್ರನ್ನ ಪೋಟ್ರೆ ಆಗಕ್ಕೆ ಸ್ಟಾರ್ಟ್ ಆಯಿತು ಅನ್ನೋ ಥರ ಕೆಲವರೆಲ್ಲ ಹೇಳೋರು. ಅದು ಸತ್ಯನಾ ಸರ್, ನಿಜಾನ ಅದು? ಇಲ್ಲ, ನಾನು ಆ್ಯಕ್ಚುಲಿ ಆಫ್ಟರ್ ಚಕ್ರವರ್ತಿ ನಾನು ಟಚ್ ಮಾಡಿಲ್ಲ. ಚಕ್ರವರ್ತಿ ಜೊತೆಗೆ ನಾನು ಗಜ ತನಕ ನಾನು ನೋಡ್ಕೊಂತಿಲ್ಲ, ಅವ್ರು ಗಜ ತನಕ ನಾನು ನೋಡ್ಕೊಂತಿಲ್ಲ. ಡೇಟ್ಸ್ ಇರ್ಬೋದು, ಅದಲ್ಲ ಅಂದ್ರೆ ನೀವು ಮ್ಯಾನೇಜ್ ಮಾಡ್ತಿದ್ರಿ? ಹೌದೌದು, ಒಂದು ಪ್ರೆಸ್ ಮೀಟ್ ಬರೋದಾಗಲಿ ಎಲ್ಲ ಗಜ ತನಕ ನಾನಿದ್ದೆ. ಆಮೇಲೆ ನಾನು ಸ್ವಲ್ಪ ಹೊರಗಡೆ ಬಂದಲ್ಲ, ಅವಾಗಿಂದ ಏನಾಗಿದೆ ಗೊತ್ತಿಲ್ಲ ಕರೆಕ್ಟ್. ನಾವು ಒಂದ್ಸಲ ಹೇಳಿಲ್ಲ ಅವ್ರೇನು ನಡೀತಾ ಇತ್ತು. ಚಕ್ರವರ್ತಿ ಜೊತೆಗೆದ್ವಿ. ಕಳಸಲ್ಲಿ 6:30 ಲೊಕೇಶನ್ ಕರ್ಕೊಂಡೋಗಿ ನಾನು. ಕಳಸದ ಸಾಂಗಿಗೆ 6:30 ಲೊಕೇಶನ್ ಇದೆ. ಬಾರ ಮಚ್ಚ ಅಂದರೆ 10 ವರ್ಷದ ನಾನು 10 ಅಷ್ಟೊತ್ತಿ 6:30 ಲೊಕೇಶನ್ ಬಂದಾರೆ. ಇನ್ನೂಟ ಬಂದಿರಲಿಲ್ಲ. ಅಲ್ಲಿ ಜೊತೆ ಮಲ್ಕೊಂಡು ಟೀ ಕುಡ್ಕೊಂಡು ಬೆಳೆ ಹೋಗಿದೆ. ಐಶ್ವಾಸ್ ಇವತ್ತಿದೆ. ಇವತ್ತಿಗೆ ಅವ್ರು ಹೆಂಗೆ ಗೊತ್ತಾ ಸರ್, ಯಾಕೆ 6:30 ಬರ್ತಾರೆ? 6:30 ಬಂದು ಶಾರ್ಟ್ ತೆಗಿಬೇಕು ಅವರು. ಈಗ 6:30 ಬಂದ್ಬಿಟ್ಟು 10 ಗಂಟೆಗೆ ಶಾರ್ಟ್ ತೆಗಿಲಿಲ್ಲ, ಅದಕ್ಕೆ ಬರಲ್ಲ ಅವರು. ತಪ್ಪಿಗೆ ಅಂತಾರೆ ಅದನ್ನ. ಈಗ ಹೋಗಿ ಅವರು ದರ್ಶನ 8 ಗಂಟೆಗೆ ಹೋದ್ರೆ 10 ಗಂಟೆ 11 ಗಂಟೆ ಶಾರ್ಟ್ ತೆಗೆದ್ರೆ ಒಂದು ಯೂಸ್ ಏನು, ಜಿಮ್ ವರ್ಕೌಟ್ ಮಾಡಿ ಬರ್ತಾರೆ ಅಂತ. ಇವತ್ತಿನ ದಿನಕ್ಕೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಸರ್? ತುಂಬ ಮಿಸ್ ಮಾಡಿ ಸರ್, ಇಂಡಸ್ಟ್ರಿ ಮಿಸ್ ಮಾಡ್ಕೊಂತಿದ್ದೆ. ಕರೆಕ್ಟ್ ಸರ್, 1000 ಜನ ಊಟ ಸಾರದು. 1000 ಥಿಯೇಟ್ರಿಗೆ ಹೆಲ್ಪಾಗಲ್ವಾ? 1000 ಜನ ಕೆಲಸ ಇದೆ. ಈಗ ಇಂಡಸ್ಟ್ರಿ ಬಗ್ಗೆ ಮಾತುಕತೆ ಅಂತ ಶುರುವಾದಾಗ ಅವಾಗಿನ ಸಿನಿಮಾಗೆ ಕೆಲವು ಒಂದು ತಿಂಗಳ ಹಿಂದೆ ಬರುತ್ತದೆ ಅಂತ ಬರ್ತಾ ಇತ್ತು ಒಂದಷ್ಟು ವರ್ಷದಲ್ಲಿ ಪೋಸ್ಟ್ಗಳಲ್ಲಿ. ಇವಾಗ ನೀವು ಸಿಕ್ಕಾಪಟ್ಟೆ ಒಂದಷ್ಟು ಪ್ರಚಾರ ಮಾಡ್ತಾ ಇದ್ರೆ ಎಲ್ಲ ಆಗ್ತಾ ಇದೆ, ಬಟ್ ಥಿಯೇಟ್ರ್ಗಳಿಗೆ ಬರ್ತಾ ಇರುವಂಥ ಸಂಖ್ಯೆ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ.
OTT ಅಂತ ಬಂದಮೇಲೆ OTT ಬಂದಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದಷ್ಟು ಜನ ಇದ್ದಾರೆ, ಇಲ್ಲ OTTಗೆ ಅಡಿಕ್ಟ್ ಆಗಿರೋ ಒಂದಷ್ಟು ಜನ ಇದ್ದಾರೆ, ಥಿಯೇಟ್ರಿಗೆ ಹೋಗಬೇಕು ಇಲ್ಲ ನಾನು PVR ಹೋಗಬೇಕು ಅಂತಂದ್ರೆ ಇಷ್ಟು ಖರ್ಚು ಮಾಡಬೇಕಲ್ಲ ಅಂತ ನೋಡೋರು ಒಂದಷ್ಟು ಜನ ಇದ್ದಾರೆ. ಈ ಮಧ್ಯದಲ್ಲಿ ಸಿನಿಮಾ ವ್ಯಾಪಾರ ಅಂತ ಅಂದಾಗ, ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದಾಗ ನೋಡುವಂಥ ದೃಷ್ಟಿ ಯಾವ ರೀತಿಯಾಗಿ ಬದಲಾಗಿದೆ ಅವಾಗಿನ ಕಾಲಕ್ಕೂ ಇವಾಗಿನ? ಸರ್ ನಾನು ನಿಮ್ಮ ಮುಂದೆ ಹೇಳ್ತೀನಿ, ನಾನು ಶಾಸ್ತ್ರೀಯ ಪಿಕ್ಚರ್ ಮಾಡೋಕ್ಕಾರ ಯಾವ ಸೆಟ್ಲೈಟ್ ಇಲ್ಲ, ಯಾವ OTT ಇಲ್ಲ, ಏನಿಲ್ಲ, ಸೂಪರ್ ಕ್ಲಾಶ್ ಬಂತು. ಈಗ ನಾವು ಡಿಜಿಟಲ್ ಯಾವ OTT ಬಂತು, ಈ ಸೆಟ್ಲೈಟ್ ಬಂತ ಸಿನಿಮಾ ಹಾಳಾಗೋಯ್ತು. ನಾವು ಸಿನಿಮಾ ಜನ ಆಡಿಯನ್ಸ್ ಥಿಯೇಟರ್ಗೋಸ್ಕರ ಮಾಡಿದ್ರೆ ಮಾತ್ರ ಇವತ್ತು ಅಷ್ಟೇ. ನೀವು ಥಿಯೇಟ್ರ್ ನೋಡಿ, ಈಗ ನನ್ನ ಪಿಕ್ಚರ್ ಸರ್ ಭೀಮಾ, ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಟಿವಿಲೇ ನೋಡಲ್ಲ ಪಿಕ್ಚರ್, OTTಲ್ಲಿ ನೋಡಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾವುದು ಬರಲ್ಲ ಸರ್. ಆ ಸ್ಕ್ರೀನ್, ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ಸು, ಈ ಅಟ್ಮಾಸ್ ಮಾಡಿದೆ ಪಿಕ್ಚರ್, ಅವು ಡೀಟೇಲ್ಸ್ ಇದನ್ನ ಮಾಡಿದಾಗ ಅಟ್ಮಾಸ್ ಮಾಡಿದೆ, ಆ ಸೌಂಡ್ಸ್ ಆಗಲಿ, ಒಂದು ನಾಯಿ ಕೇಳೋ ಸೌಂಡ್ ಬರುತ್ತೆ, ಅದು ಖುಷಿನೇ ಬರುತ್ತೆ. ನೀವು ಏನೇ ಮಾಡಿ ಥಿಯೇಟರ್ ಮನೇಲಿ ನೋಡಿದ್ರೆ OTTಲ್ಲಿ ವರ್ಕ್ ಬರಲ್ಲ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಸರ್. ಈಗ ಜಂಜಾಟ ಭಾಳ, ನಾವಿರ್ತೀವಿ, ಎಲ್ಲ 100 ಕೆಲಸ ಇರ್ತೇವೆ. ಒಂದು 3 hours ಕಾಮಾಗಿ ಪಿಕ್ಚರ್ ನೋಡೋದಿಲ್ಲ, ನಿಮ್ಗೆ ಅರ್ಧ ರಿಲ್ಯಾಕ್ಸ್ ಆಗಿರುತ್ತೆ. ಹೌದು, 100 ಕಮಿಟ್ಮೆಂಟ್ಸ್ ಅಮ್ಮ ಜನಕ್ಕೆ, ಕೆಲಸ ಇದಿರ್ಬೋದು, ಫ್ಯಾಮಿಲಿ ಎಲ್ಲ ಕಮಿಟ್ಮೆಂಟ್ ಇರುತ್ತೆ. ಒಂದು 3 hours ಒಳ್ಳೆ ಪಿಕ್ಚರ್ ನೋಡ್ಕೊಂಬರುತ್ತೆ ಅಷ್ಟೇ. ಬಟ್ ಆದ್ರೂ ಜನ ಹೇಳ್ತಾ ಇದಾರಲ್ಲ ಸರ್, ಈಗ ನಮಗೆ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಬಿಂಬಿಸ್ತಾರೆ, ಒಳ್ಳೆ ಪ್ರಚಾರ ಮಾಡಿರ್ತಾರೆ, ಹೋಗಿ ನೋಡ್ತೀವಿ, ಬಟ್ ನೋಡಿದಾಗ ನಮಗೆಲ್ಲ ನಿರಾಸೆ ಆಗುತ್ತೆ ಅಂತ. ಆ ಥರ ಇಲ್ಲ ಸಿನಿಮಾ ಇದನ್ನಂತ ಹೇಳ್ತಲ್ಲ, ಜನರಲ್ ಆಗಿ ಮಾತಾಡ್ತೀವಿ. ಇಲ್ಲ ಸರ್, ನಮ್ದಿದೆ, ನಾವು ಒಳ್ಳೆ ಸ್ಕ್ರಿಪ್ಟ್ ಮಾಡಲ್ಲ ಸರ್. ಜನ ದೇವಣ್ಣ ನೋಡ್ತಾರೆ ಸರ್, ಒಳ್ಳೆ ಸಿನಿಮಾ ಮಾಡಿದ್ರೆ 100 ನೋಡ್ತಾರೆ. ನಾವು ಮಾಡೋ ತಪ್ಪಿಗೆ ಅವ್ರ ಮೇಲೆ ಬ್ಲೇಮ್ ಮಾಡ್ತೇವೆ. ಟೆಕ್ನಿಷಿಯನ್ ಎಲ್ಲ ಎಡುತ್ತಾ ಇದ್ದಾರೆ ಸರ್. ಫಸ್ಟ್ ಕಥೆಲಿ ಎಡ್ತಾವೆ ನಾವು. ಆ್ಯಕ್ಚುಲಿ ನಮಗೆ ಎಜುಕೇಷನ್ ಕಮ್ಮಿ. ನಾವು ನಿರ್ಮಾಪಕರು ಎಡ್ತಾರೆ ಫಸ್ಟ್, ಕತೆ ಓಕೆ ಮಾಡೋದು, ನಿರ್ದೇಶನ ಇರ್ತಾರೆ, ಆಮೇಲೆ ಕಲಾವಿದರು ಅಷ್ಟೇ. ಎಲ್ಲರೂ ತಪ್ಪಿದೆ ಸರ್, ಒಬ್ಬರದಾಗಿದ್ದು. ನಾವು ಫಸ್ಟ್ ಕತೆ ಚೆನ್ನಾಗಿ ಮಾಡಬೇಕು, ಈಗಿನ ಜನ್ರೇಷನ್ ಹೆಂಗೆ ಮಾಡಬೇಕು ಅದನ್ನೇ, ಆ ಕತೆ ತಕ್ಕಂಥ ಮೇಕಿಂಗ್ ಮಾಡಬೇಕು, ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ಜನ ಬರೋದು ಸರ್. ಆಲ್ತು ಪಾಲ್ತು ಮರ ಸುತ್ಕೊಂಡು ಸಾಂಗ್ ನೋಡಿ ನೋಡಲ್ಲ ಯಾರು. ಇವತ್ತು ಏನು ನಮಗೆ ನೋಡೋಕೆ ಇಷ್ಟಪಡ್ತಾರೆ. ಒಂದು ಇವತ್ತು ಏನಾದ್ರು ಥಾಟ್ ಎಲ್ಪ್ ಆಗಿದ್ರೆ ಮಾತ್ರ ಪಿಕ್ಚರ್ ನೋಡ್ತಾರೆ, ನೋಡೋದು, ಅದು ಸತ್ಯ ಸರ್. ಔಟ್ಪುಟ್ ನೀವು ರಿಚ್ ಮಾಡಿ ಇದು ಮಾಡಿ ಚೆನ್ನಾಗಿದ್ರೆ ಮಾತ್ರ ಬಂದು ನೋಡ್ತಾರೆ, ಇಲ್ಲಾಂದ್ರೆ ಯಾವುದೋ ಕಡೆ ಬರಲ್ಲ. ಅವ್ರು 3 hour ಯಾರು ತಲೆ ಕೆಟ್ಟು ಹೋಗ್ತಾರೆ, 3 hour ಮನೆಗೆ ಅದು ತಲೆ ಕೆಡ್ಸ್ಕೊಂಬರ್ಕಂತ ಅದು ಯೋಚನೆ ಮಾಡ್ತಾರೆ. ಸತ್ಯ ಅದು. ಈಗ ನಾನಾಗಲಿ ಸರ್, ಎಷ್ಟು ಪಿಕ್ಚರ್ ನೋಡಿಲ್ಲ, ಏನು ಸರ್ ಪಿಕ್ಚರ್ ನೋಡೋದು, ಚೆನ್ನಾಗಿರ್ತಾನೆ ಪಿಕ್ಚರ್ ನೋಡೋದು, ಸತ್ಯ. 4 ಜನ ಕೇಳ್ತಾರೆ. ಈಗ ನಂದ ಸರ್ ಭೀಮತ್ತೇರ್, ನಾನು ಇಷ್ಟು ಹೇಳ್ತಾನಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸರ್. ಮಾರ್ನಿಂಗ್ ಶೋ ಮ್ಯಾಟ್ನಿ, ಫಸ್ಟ್ ಶೋ ಚೆನ್ನಾಗಿ ದೇವರೇ ಬರಲ್ಲ ಜನ, ಸುಳ್ಳದು. ನಾನು ಏನೇ ಆಶ್ವಾಸನೆ ಸರ್, ನಾನು ಎಕ್ಸ್ಟ್ರಾಡನರಿ ಅಂಜನಾರಾಜ್ ಅಂತಾರೆ, ಅದೆಲ್ಲ ಕೇರ್ ಮಾಡಲ್ಲ, ಡಬ್ಬ ನನ್ನ ಮನಂದು ಹೋಗ್ತಿರ್ತಾರೆ. ಇದು ಸತ್ಯ ತಾನೇ. ಇದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಹೇಳ್ಕೋಬೋದು ಅಷ್ಟೇ. ಸಿನಿಮಾ ನಾನು ಏನಂತಂದರೆ, ಸಿನಿಮಾ ಎಕ್ಸ್ಪೀರಿಯನ್ಸ್ ಇದ್ದಾಗ ನೆಗೆಟಿವ್ ಮಾಡಿರೋದು ತುಂಬ ಚೆನ್ನಾಗಿ ಬಂದು ನೋಡಿ ಅಂತ ಯಾಕೆ ಹೇಳ್ತಾನೆ ಅಂದರೆ, ಬಟ್ ಇದು ಇನ್ನೂ ಸಿಗಲ್ಲ. ನಾನು ಹೇಳ್ತೀನಿ, ನನಗೆ ಆ ಪಿಕ್ಚರ್ ಫಸ್ಟ್ ಕಾಪಿ ತೆಗೆದಾಗ ಫೈನಲ್ ಮಿಕ್ಸ್ ಮಾಡ್ಕೊಂಡು ನನಗೆ ಕಣ್ಣೀರು ಬಂತು. ಯಾಕೆ ಕಣ್ಣೀರು ಬಂತಂದರೆ, ಸಿನಿಮಾ ಅಲ್ಲ, ಸಿನಿಮಾ ಈ ಥರ ಮತ್ತೆ ಸಿನಿಮಾ ಮಾಡೋಕ್ಕಾಗಂಗೆ ಆಗತ್ತೆ ಅಷ್ಟೇ. ನೆಗೆಟಿವ್ ಮುಗಿದೋಯ್ತು, ನೆಗೆಟಿವ್ ಮಾಡಿ ಔಟ್ಪುಟ್ ಜಾಮ್ ಬಂದಿದೆ, ನಾ ಈ ಥರ ಸಿನಿಮಾ ಮತ್ತೆ ಮಾಡೋಕ್ಕಾಗಲ್ಲ, ಹಂಗೆ ಸತ್ತೋಗ್ಬಿಡ್ತೀವಿ ನಾವು. ನೆಗೆಟಿವ್ ಇಲ್ಲ, ಅದು ಸತ್ಯ. ಅದು ಯಾವ ಇರ್ತಾವೆ ಗುಡ್ ಹಿಡ್ಕೊಂಡು ಈ ಥರ ಮತ್ತೆ ಸಿನಿಮಾ ಮಾಡೋಕ್ಕಲ್ಲ ಅಂತ ಕಣ್ಣೀರು ಬಂತಾನೆ, ಇದೊಂದು ಸತ್ಯ. ಈ ಥರ ಸಿನಿಮಾ ಔಟ್ಪುಟ್ ಕೂಡ, ಯಾಕಂದ್ರೆ 50 ಕೋಟಿದ್ರೆ ನಾನು ಭೀಮತ್ರಿ ಪಿಕ್ಚರ್ ಮಾಡೋಕ್ಕಲ್ಲ ಸರ್. ಇವತ್ತು 50 crores ಅಂತ ಪಿಕ್ಚರ್, ಅವಾಗ 8 ಕೋಟಿ ಸಿನಿಮಾ ಮಾಡಿದ್ದು, 50 ಕೋಟಿ ಅಂತ ಕೊಟ್ಟರು ಈ ಸಿನಿಮಾ ಮಾಡೋಕ್ಕಲ್ಲ, ನನಗೆ ಮಾಡೋಕ್ಕಲ್ಲ. ನಾನು ಏಜೆ ಕ್ಯಾಮ್ರಾಮನ್ ಪ್ರೊಡ್ಯೂಸರ್ಗೆ ಹೇಳ್ತೀನಿ, ಅಂತ ಔಟ್ಪುಟ್ ಇದೆ ಪಿಕ್ಚರ್. ಓಕೆ ಸರ್, ಈಗ ನೀವು ಶಾಸ್ತ್ರಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ದುಡ್ಡು ನೋಡಿದೆ ಅಂತ ಹೇಳಿದ್ರಿ, ತುಂಬ ಕಳ್ಕೊಂಡಿದ್ದು ಯಾವುದು ಸರ್? ಯಾವ ಸಿನಿಮಾದಲ್ಲಿ ಕಳ್ಕೊಂಡಿದ್ದಂದ್ರೆ, ಕೆಲವೊಂದು ಸ್ಕ್ರಿಪ್ಟ್ ಮಾಡಿ ಲೇಟ್ ಮಾಡ್ಕೊಂಡು ಬಡ್ಡಿ ಕಟ್ಟಿ ಕಳ್ಕೊಂಡು ಬರ್ತದೆ, ಸಿನಿಮಾದಿಂದ ಕಳ್ಕೊಂಡಿಲ್ಲ. ಸಿನಿಮಾಯಿಂದ ಯಾವತ್ತೂ ಕಳ್ಕೊಂಡಿಲ್ಲ ಅಂದರೆ ನಾವು ರಾಂಗ್ ಡೆಲೀಸು, ರಾಂಗ್ ಡೇಟ್ಸು. ಯಾವ ಸಿನಿಮಾ ಆಗಿದೆ ಆ ಥರ? ಹಾಗೆ ಸರ್, ಪರಮಶಿವ ಆಯಿತು, ಆಮೇಲೆ ಗುಬ್ಬಿ ಅಂತ ಒಂದು ಮಾಡಿದೆ, ಅದು ಜೋಕಾಲಿ. ಕೆಲವೊಂದು ಪ್ರಾಜೆಕ್ಟ್ಗಳು ಕತೆ ಚೆನ್ನಾಗಿ ಮಾಡಿ ಕಳ್ಕೊಂಡದ್ದು, ಇಲ್ಲ ಅಂತ ರಾಂಗ್ ತಪ್ಪು ನಮ್ಮದೇ. ಯಾಕೆ ಬರ್ತಾರೆ ಸರ್ ಅವರು? ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾರೆ. ಅದಕ್ಕೆ ಮುಂಚೆ ಒಳ್ಳೆ ಸಿನಿಮಾ ಮಾಡಿದ್ದೆ, ನಾವೇ ಕೂತ್ಕೊಂಡು ಮಾಡ್ತೀವಿ ಕತೆ. ಈ ದುಡ್ಡು ಬಂದ್ಬಿಡ್ತು ಬಿಟ್ಬಿಟ್ಟು ಸರಸ್ವತಿ ಹೋಗೋದು ಬಿಟ್ಟು ಲಕ್ಷ್ಮಿಯಿಂದ ಹೋದ್ವಿ ದಬಾಕೆ ಅಂತ. ಇವತ್ತಿಗೂ ಆ ತಪ್ಪನೆ ಯಾರು ಮಾಡಬಾರ್ದು. ಸತ್ಯವಾಗಿ ಸರಸ್ವತಿ ಚೆನ್ನಾಗಿದ್ರೆ ಮಾತ್ರ ಲಕ್ಷ್ಮಿ ಬರೋದು ಸರ್. ಕರೆಕ್ಟ್. ನಾವು ಸಿನಿಮಾ ಒಳ್ಳೆ ಕತೆ ಮಾಡಲಿಲ್ಲ ಅಂದರೆ ದೇವರೇ ದುಡ್ಡು ಬರಲ್ಲ. ಮುಂಚೆನೇ ಫ್ಲಾಪ್ ಅನ್ಕೊಳ್ಳಿ ಪಿಕ್ಚರ್ ಸರ್. ನೀನು ನಂಬಿಡಿ, ಸುಮಾರು ಕಡೆ ಪಿಕ್ಚರ್ ನೋಡಿದ್ರೆ ನಾನೇ ಅನಿಸುತ್ತೆ, ನಾನು ಶೂಟಿಂಗ್ ಮಾಡೋಕೆ ಗೊತ್ತಾಯ್ತು ಫ್ಲಾಪ್ ಆಗೋದು ಪಿಕ್ಚರ್ ಅಂತ. ಸತ್ಯ ಅದು, ಗೊತ್ತಾಗ್ಬಿಡ್ತು. ಓಕೆ, ಆಡಿಯನ್ಸ್ ನಾವು ಏನೇ ಪೋಸ್ಟರ್ ಹಾಕಿದ್ರು, ಏನೇ ಪಿಕ್ಚರ್ ಪಬ್ಲಿಸಿಟಿ ಮಾಡಿದ್ವಿ, ನಾವೇನೋ ಸುಳ್ಳು ಹೇಳಿ ನಂಬಲ್ಲ ಸರ್. ಗೊತ್ತಾಗುತ್ತೆ, ಒಂದು ಪೋಸ್ಟರ್ ಹೇಳ್ತಾರೆ ಜನ ಅಷ್ಟು ಅಡ್ವಾನ್ಸ್ ಆಗೋದು, ಒಂದು ಟ್ರೈಲರ್ ಹೇಳ್ತಾರೆ, ಹಂಗಿದೆ ಸರ್. 1 show 2 show ನೀವು ಸುಳ್ಳು ಹೇಳ್ಬೋದು, ಫಸ್ಟ್ ಶೋ ಗೊತ್ತಾಗ್ಬಿಡ್ತಲ್ಲ, ಯಾರೇ ಸರ್ ಈಗ ವಾಟ್ಸಪ್ಪಲ್ಲಿ ಡಬ್ಬ ನಮ್ಮ ಪಿಕ್ಚರ್ ಅಂತ ಹೇಳ್ತಾರೆ, ಹಂಗೆ ಮೆಸೇಜ್ ಆಗ್ತಾರೆ ಸರ್. ಇದು ಇಂಟರ್ವ್ಯೂಲಿ ಆಗ್ತಾರೆ ಮೆಸೇಜ್, ಬರಲೇಬೇಡ ಅಂತ, ಒಂದು 9 ಸೆಕೆಂಡ್ ಅಲ್ಲಿ ಹೋಗ್ಬಿಡ ಅಂತ. ಓಕೆ ಸರ್, ಸುದೀಪ್ ಸರ್ ಒಟ್ಟಿಗೆ ಏನಾದ್ರು ಸಿನಿಮಾಗಳು ಪ್ಲಾನಿಂಗ್ ಇದೆ ಸರ್, ಕತೆ ಒಂದು ಸೆಟ್ಟರ್ ಮಾಡ್ತಾರೆ, ನಡೀತಾ ಇದೆ. ಇವತ್ತಿಗೂ ಅವರೊಟ್ಟಿಗೆ ಅದೇ ಒಡನಾಟ, ಅದೇ ತುಂಬ ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ಡೌಟ್ ಸರ್. ಈ ದರ್ಶನ ಸುದೀಪ್ ಆಗಲಿ ಯಾವುದೇ ಕಾರಣಕ್ಕೆ ನಮ್ಮದು ಅವತ್ತು ಹೆಂಗಿದೆ ವಿಶ್ವಾಸ ಹಂಗಿದೆ. ಬಟ್ ನಾನು ಜಾಸ್ತಿ ಹೋಗೋಕ್ಕಾಗಿಲ್ಲ ಅವ್ರದ್ದು,
ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಸರ್ ಆಮೇಲೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗುತ್ತೆ ನಿಮ್ಮ ಮತ್ತು ರಕ್ಷಿತಾ ಅವರ ನಡುವೆ ನಡೆಯುವಂಥ ಒಂದು ಮಾತು, ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ ಅಂತ ಕೇಳಿದ್ದು ಏನಕ್ಕೆ ಸರ್? ಏನಾದರೂ ಆರೋಗ್ಯ ಹೆಲ್ತ್ ಇಶ್ಯೂಸ್? ಇಲ್ಲ, ಆ್ಯಕ್ಚುಲಿ ನಾನು ಫಿಲ್ಮ್ ಚೇಂಬರ್ ಓಟಕ್ಕೆ ಬಂದರು ಪ್ರೊಡ್ಯೂಸರ್ ಅಲ್ವಾ, ನಂದು ಓಟಕ್ಕೆ ಹೋಗಿದ್ದೆ. ಸಿಕ್ಕರು ಸಿಕ್ಕ ಮಾತಾಡಿದ್ವಿ. ಅವತ್ತು ಏನಾಯ್ತು ಅಂದರೆ ಅವ್ರು ನೋಡಿರಲಿಲ್ಲ 4-5 ವರ್ಷ, ನಾನು ಸಣ್ಣ ಆಗ್ಬಿಟ್ಟಿದ್ದೆ. ಅದು ಅದೇನು ಗೊತ್ತಾ, ಇದು ಥೈರಾಯ್ಡ್ ಸಣ್ಣಾಗ ಥೈರಾಯ್ಡ್ ಇದೆ, ದಪ್ಪಾಗ ಇದೆ. ರಕ್ಷಿತಗೆ ದಪ್ಪಾಗ ಥೈರಾಯ್ಡ್ ಇದೆ, ನಾನು ಸಣ್ಣ ಅಷ್ಟೇ ಡಿಫ್ರೆನ್ಸ್. ಏನು ಇಷ್ಟ ಅಂತ ಹೇಳಿದ್ರು ಅಷ್ಟೇ. ಅಂದರೆ ಅವ್ರು ತುಂಬ ವರ್ಷ ಆಯ್ತಲ್ಲ ನೋಡಿ, 4-5 ವರ್ಷ ಆಯ್ತಲ್ಲ. ಥೈರಾಯ್ಡ್ ಹೆಂಗಂದ್ರೆ ಅದು ಸಣ್ಣನಾಗುತ್ತೆ ದಪ್ಪನಾಗುತ್ತೆ. ನಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ ಥೈರಾಯ್ಡ್, ಈ ಥರ ಆಗಿದೆ. ಇವಾಗೆಲ್ಲ ಸರ್ ಆರಾಮ ಏನಂತ ಮೇಜರ್ ಇಶ್ಯೂಸ್ ಎಲ್ಲ ಏನಿಲ್ಲ. ಓಕೆ, ಹೆಂಗಿದೆ ಸರ್ ನಿಮ್ಮ ಫ್ಯಾಮಿಲಿ ಕಡೆ? ಎಲ್ಲ ಸೂಪರ್ ಸರ್. ಅಣ್ಣ ತಮ್ಮ ನನ್ನ ಫ್ಯಾಮಿಲಿ ಆಗಿ ನಮ್ಮ ವೈಫ್ ಆಗಲಿ ನಮಗೋಸ್ಕರ ತುಂಬ ಕಷ್ಟವಿದ್ದಾರೆ. ನಿಮ್ಮ ಫ್ಯಾಮಿಲಿಯಿಂದ ಯಾರಾದರೂ ಚಿತ್ರರಂಗಕ್ಕೆ ಬರೋರು? ಇಲ್ಲ ಸರ್, ಯಾರು ಸರ್. ಈಗ ಇಂಡಸ್ಟ್ರಿ ಅಂತ ಬಂದಾಗ ನಾಯಕರ ಕೊರತೆ ಅನ್ನೋದು ಒಂದಷ್ಟು ಕಾಣಿಸ್ತಾ ಇರುತ್ತೆ. ಸೊ ಅವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದರು, ಅದಾದಮೇಲೆ ಒಂದಷ್ಟು ಜನ ಈಗ ಅಂಬರೀಷ್ ಸರ್ ಇದ್ದರು. ಈ ಥರ ಅಂತ ಬಂದಾಗ ಆ ಥರ ಒಂದು ಕೇಪಬಲ್ ಏನೇ ಚಿತ್ರರಂಗದಲ್ಲಿ ಏನೇ ನಡೆದ್ರು ಇಂಥವ್ರು ಹೋಗಿ ಹೇಳಬೇಕಪ್ಪ ಅಂತ ಅಂದರೆ ಇವಾಗ ನೋಡ್ತಾ ಇರ್ತಾರೆ ಯಾರಿಗೂ ಹೋಗಿ ಹೇಳೋದು ಏನು ಮಾಡೋದು ಅಂತ. ಬಿಕಾಸ್ ಮತ್ತೆ ಯಾವಾಗ ಈಗ ನಮ್ಮ ಕನಕಪುರ ಶ್ರೀನಿವಾಸ್ ಅವರು ಒಂದಷ್ಟೆಲ್ಲ ಮಾತು ಹೇಳಿದ್ರು, ಅವಾಗ ಮತ್ತೆ ಹೇಳ್ತಾ ಇದ್ರು ಚಿತ್ರರಂಗದಲ್ಲಿ ನಾಯಕರ ಕೊರತೆ ಇದೆ. ನಾಯಕ ಅಂತ ಒಬ್ಬ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ರೆ, ಕರೆಕ್ಟಾಗಿ ಇಂಥವ್ರು ಅಂತ ಇದ್ಬಿಟ್ರೆ ಪ್ರತಿಯೊಂದನ್ನು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಬೋದು. ಈಗ ಆ ಥರ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಅನ್ನೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾನು ಅಣ್ಣರಿಂದ ಹಿಡ್ಕೊಂಡು ಅಂಬರೀಷ್ ಎಲ್ಲದಕ್ಕೂ ಸುಮಾರು ಹೀರೋದಾಗ ವರ್ಕ್ ಮಾಡಿದ್ದೀನಿ, ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಸರ್. ಅವಾಗ ಹೆಂಗತ್ತಂದರೆ ನೀವು ಈಗ ನನ್ನ ಶಾರ್ಟ್ ತೆಗಂತ ಕೇಳಿ, ಆ ಕೌಂಟ್ರ್ ಶಾರ್ಟ್ ಅಣ್ಣರು ಅಲ್ಲೇ ಕುಂತಿರೋರು ನನ್ನ ಶಾರ್ಟ್ ತೆಗಿಯಾಕ. ನಾನೇನು ಕೌಂಟ್ರ್ ಈಗ ಮಾಧವಿ ಶಾರ್ಟ್ ತೆಗೆದಿದ್ರೆ ಅಣ್ಣ ಅಲ್ಲಿ ಕುಂತು ನೋಡ್ತಾ ಇರೋರು, ಅವ್ರು ಏನು ಕೊಡ್ತಾರೆ ರಿಯಾಕ್ಷನ್ನು, ನಾನೇನು ಕೊಡ್ಬೇಕಂತ ಅಷ್ಟು ಅಣ್ಣರು ಕೌಂಟ್ರ್ ಶಾರ್ಟ್ ಇರೋದಲ್ಲ. ಅವಾಗ ಅಷ್ಟು ಇಂಟ್ರೆಸ್ಟ್ ಅವ್ರು ಮಾಡೋರು. ಈ ನಮ್ಮರು ಯಾರು ಮಾಡಲ್ಲ. ಈ ಶಾರ್ಟ್ ಕೂಡ ಮೊಬೈಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಿ ಯಾರೋ ನೋಡ್ಕೊತಂತಾರೆ ಸರ್. ಯಾವತ್ತು ಸಂಬಂಧ ಒಳ್ಳೆ ಸಿನಿಮಾ ಮಾಡೋಕ್ಕಂದ್ರೆ ಇನ್ವಾಲ್ವ್ಮೆಂಟ್ ಇರಬೇಕು. ತಪ್ಪು ನಮ್ಮದೇ, ನಾವು ಇನ್ವಾಲ್ವ್ಮೆಂಟ್ ಮಾಡಿದೆ ನಾವೇನು ಹೇಳಿದ್ರೆ ಜನ ಬರಲ್ಲ ಸರ್. ನಾವು ಕೆಲಸ ಇನ್ವಾಲ್ವ್ಮೆಂಟ್ ಇರಬೇಕು. ಈ ಸೀನ್ ಹಿಂಗೆ ತೆಗಿಬೇಕು, ಹೆಂಗೆ ಮಾಡ್ಬೇಕಂತ ನಾವು ಇದ್ದರೆ ಔಟ್ಪುಟ್ ಬರುತ್ತೆ. ಅವಾಗ ಹೀರೋ ಆಗ್ಬೋದು, 10 ಜನ ಹೀರೋ ಬರ್ಬೋದು. ನೀವು ಇನ್ವಾಲ್ವ್ಮೆಂಟ್ ಇருந்து ಆ ಶಾರ್ಟಿಗೆ ಬಂದು ಕೂತ್ಕೊಳ್ಳೋದಲ್ಲ ಸರ್. ಈ ನಂದು ಹೆಂಗೆ ಶಾರ್ಟ್ ತೆಗಿತಾರೆ, ನಾನು ಏನು ತೆಗಿತೇನೆ, ನನ್ನ ಕೌಂಟ್ರ್ ಅವ್ನು ಏನು ಮಾಡ್ತೇನೆ ನೆಕ್ಸ್ಟು, ಅದು ನಾವು ನೋಡಬೇಕು. ಅದೇ ಅಬ್ಸರ್ವೇಷನ್ ಇಲ್ಲ ಇಲ್ಲಿ. ನಾನು ಅಣ್ಣರು ನೋಡಿದೆ ಕಣ್ಣಾರು ಸರ್, ನಾನು ಲೈಟ್ ಮನೆಯಿಂದ ನೋಡಿದ್ದೀನಿ. ಅಣ್ಣರು ಯಾರೋ ಶಾರ್ಟ್ ತೆಗೆದ್ರೆ ಹಂಗೆ ನೋಡೋರು, ನೆಕ್ಸ್ಟ್ ಶಾರ್ಟ್ ನಾನು ಬರ್ತಲ್ಲ ಅಂತ. ಆ ಇನ್ವಾಲ್ವ್ಮೆಂಟ್ ಇತ್ತು. ಈಗ ಹಂಗಲ್ಲ, ಈ ಶಾರ್ಟ್ ತೆಗೆದ್ರೆ ಅವ್ರು ಕ್ಯಾರವನ್ನ ಕುಂತಿರ್ತಾರೆ, ಇವ್ರು ಎಲ್ಲೇ ಇರ್ತಾರೆ. ಅದಲ್ಲ ಸರ್ ಸಿನಿಮಾ ಸರ್. ಜನಕ್ಕೆ ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ನಮ್ಮ ತಪ್ಪು ಹೀರೋಗಳಾಗಿ ಬರಲ್ಲ, ಆ ಸಿನಿಮಾನ ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಬಿಸಿಲಲ್ಲಿ ಸಾಯ್ಬೇಕು ಸರ್ ನಾವು, ಅವಾಗ ಅದು ಬರೋದು. ಸುಮ್ಮನೆ ಕ್ಯಾರವನ್ನ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಅಲ್ಲ, ನೀವು ಅಲ್ಲಿ ಇರಬೇಕು ಸ್ಪಾಟಲ್ಲಿ. ಅವ್ರು ಏನು ತೆಗಿತಾರೆ, ಡೈರೆಕ್ಟ್ ಏನು ತೆಗಿತಾರೆ, ಇವ್ರು ಶಾರ್ಟ್ ನನ್ನ ಶಾರ್ಟ್ ತೆಗಿತಾರೆ ಅಂದರೆ ನಿಮ್ಮ ಕೌಂಟರ್ ಶಾರ್ಟ್ ಬರ್ತಲ್ಲ ಅಪೋಸಿಟ್. ಅದಕ್ಕೆ ಇನ್ವಾಲ್ವ್ಮೆಂಟ್ ಆದರೆ ಮಾತ್ರ ಬರುತ್ತೆ. ನಾನು ಏನೋ ಬಟ್ಟೆ ಹಾಕ್ಯಂಬಂದೆ, ಪೌಡ್ರ್ ಹಾಕ್ಯಂದೆ ಅದೆಲ್ಲ ನಡೆಯಲ್ಲ. ಈಗ ಮೊನ್ನೆ ನೀವು ಗಮನಿಸಿರ್ತೀರಾ ಕನಕಪುರ ಶ್ರೀನಿವಾಸ್ ಅವರು ಮಾತಾಡಿದ ಒಂದೊಂದು ಮಾತುಗಳು ಹೆಂಗೆ ಅನಿಸುತ್ತೆ ಸರ್? ಅದೆಲ್ಲ ರಿಯಾಲಿಟಿ ಇತ್ತು ಅಂತ ಅನ್ನಿಸ್ತಾ? ಎಲ್ಲೋ ಒಂದು ಕಡೆ ಡಾರ್ಕ್ ಸ್ಯಾಂಡಲ್ವುಡ್ನೆಲ್ಲ ಒಂದು ಕರಾಳ ಕೆಲವೊಂದು ಏನೇನಿದೆ ಅನುಭವ ಕೆಲವರೆಲ್ಲ ಓಪನ್ ಆಗಿ ಹೇಳಲ್ಲ, ಕೆಲವೊಬ್ರು ಓಪನ್ ಆಗಿ ಹೇಳ್ತಾರೆ. ಓಪನ್ ಆಗಿ ಹೇಳಿದಾಗ ಸ್ವಲ್ಪ ನೆಗೆಟಿವ್ ಆಗಿ ಪೋಟ್ರೆ ಇಲ್ಲ ಸರ್. ಈಗ ಅವ್ರು ಹೇಳೋದು ನಿಜ ಇದೆ, ಅವ್ರ ಅನುಭವ ಹೇಳಿದ್ರು. ಆ ಥರ ಆಗಿದೆ, ಸುಮಾರು ಕಡೆ ಆಗಿದೆ. ನಾನು ಕಣ್ಣಾರು ನೋಡೋದು ಬೇರೆ ಕಷ್ಟ ಇದೆ, ತುಂಬ ತಪ್ಪುಗಳು. ಯಾಕಂದರೆ ಸರ್ ಇವತ್ತು ಸಿನಿಮಾ ಓಮ್ ಅಂತ ಬರೆಯೋದು ಪ್ರೊಡ್ಯೂಸರಿಂದ. ಪ್ರೊಡ್ಯೂಸರ್ ಒಂದು ಪೆನ್ನು ಪೇಪರ್ ತಂದು ಕೊಟ್ರೆ ಅಲ್ಲಿ ಸ್ಕ್ರಿಪ್ಟ್ ಪ್ಯಾಡ್ ಇದೆ, ಅಲ್ಲಿ ತಂದು ಕೊಟ್ಟರೆ ಸ್ಕ್ರಿಪ್ಟ್ ಇಡೋದು. ಅದಕ್ಕೆ ಯಾವ ಮರ್ಯಾದೆ ಕೊಡ್ತಾವ ಅವಾಗ 100% ಸಿನಿಮಾ ಆಗುತ್ತೆ. ಯಾಕಂದ್ರೆ ಪ್ರೊಡ್ಯೂಸರ್ ಗೆದ್ದನೇ ಎಲ್ಲ ಗೆಲ್ಲೋದು. 4 ಜನ ಸಿನಿಮಾ ಮಾಡ್ತಾನಲ್ಲ ಸರ್ ಅಲ್ವಾ? ಈಗ ಒಂದು ಪ್ರೊಡ್ಯೂಸರ್ ಗೆದ್ದಂದರೆ ನಾಲ್ಕು ಒಳ್ಳೆ ಸಿನಿಮಾ ಔಟ್ಪುಟ್ ಬರುತ್ತೆ. ಈ ಪ್ರೊಡ್ಯೂಸರ್ ಬಿದ್ದವ್ರು ಯಾರು ಬರ್ತಾರೆ ಸರ್? ಎಷ್ಟು ದಿನ ನಡೀತೈತಿ? ನಡೆಯಲ್ಲ. ಅವ್ರು ಹೇಳ್ತಾರೆ 100 ಸತ್ಯ ಇದೆ. ಈಗ ಅವ್ರು ಹೇಳ್ತಾ ಇದ್ರು, ನಾನು ಒಂದಷ್ಟು ಡೈರೆಕ್ಟರ್ಗಳಿಗೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದೆ, ಕೆಲವೊಂದು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಸಿನಿಮಾ ಕೊಟ್ಟಿರೋ ಅಡ್ವಾನ್ಸ್ ಕೆಲವರು ವಾಪಸ್ ಕೊಡಲ್ಲ ಅಂತ. ಇನ್ನು ಕೆಲವೊಮ್ಮೆ ತುಂಬ ಪ್ರಾಬ್ಲಮ್ ಆಗಿದ್ದ ಕಾರಣ ನಾನು ಕೊಟ್ಟಿದ್ದು ಏನಿತ್ತು ಅದನ್ನು ವಾಪಸ್ ಕೇಳಿದೆ, ಮತ್ತು ಅವ್ರು ಕೊಡಲಿಲ್ಲ, ತುಂಬ ಸರಿ ಮನೆಗೆ ಅಲ್ಸಿದ್ರು ಅನ್ನೋ ಒಂದಷ್ಟು ಮ್ಯಾಟ್ರ್ಗಳು ಕೂಡ ಇತ್ತು. ಅದಾದಮೇಲೆ ಡೈರೆಕ್ಟ್ರಿಗೆ ಕೇಳಿದ್ರೆ ನಾವು ಒಂದಷ್ಟು ಕೊಟ್ಟಿದ್ದೀವಿ, ಕೆಲವೊಂದೆಲ್ಲ ಇಷ್ಟಂತ ಎಕ್ಸ್ಪೆನ್ಸ್ ಆಗಿದೆ, ಅಲ್ಲಿಗೆ ಹೋಗಿದ್ದೇವೆ, ಮತ್ತೆ ಅವ್ರು ಬಂದು ಕೇಳೋದು ಸರಿ ಇರಲ್ಲ ಅಂತ ಒಂದಷ್ಟು ಮಾತುಕತೆ ಇತ್ತು. ನಿರ್ಮಾಪಕರು ಮತ್ತು ಡೈರೆಕ್ಟರ್ ಅಂತ ಬಂದಾಗ ಯಾವ ರೀತಿಯಾಗಿ ಒಂದಷ್ಟು ನಡೆಯುತ್ತೆ ಸರ್ ಹಿಂಗೆ? ಈ ನಿರ್ಮಾಪಕ ಡೈರೆಕ್ಟ್ರು ಕೋರ್ಡಿನೇಷನ್ ಇದ್ರೆ ಮಾತ್ರ ಸರ್ ಸಿನಿಮಾ ಮಾಡೋಕ್ಕಾಗಲ್ಲ. ಈಗ ಅವ್ರದ್ದು ಒಂದು ಸಪ್ರೇಟ್ ಆದರೆ ವರ್ಕ್ ಆಗಲ್ಲ. ಯಾಕಂದ್ರೆ ಇಬ್ಬರು ಕೋರ್ಡಿನೇಷನ್ ಮಾಡಿದ್ರೆ ಮಾತ್ರ ಸಿನಿಮಾ ವರ್ಕ್ ಆಗೋದು. ಯಾಕಂದ್ರೆ ನಿರ್ಮಾಪಕ ತಕ್ಕಂಥ ಡೈರೆಕ್ಟರ್ ಸಿಗಬೇಕು, ಡೈರೆಕ್ಟರ್ ಸಿಕ್ಕರೆ ಮಾತ್ರ ವರ್ಕ್ ಆಗೋದು. ಇದು ವರ್ಕ್ ಆಗಲ್ಲ. ಯಾಕಂದ್ರೆ ನಿರ್ಮಾಪಕ ದುಡ್ಡು ಹಾಕ್ಬೋದು, ಡೈರೆಕ್ಟ್ಗೆ ಅಷ್ಟು ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇದ್ರೆ ಮಾತ್ರ ವರ್ಕ್ ಆಗೋದು. ಇದು ವರ್ಕ್ ಆಗಲ್ಲ ಸರ್. ಇಷ್ಟು ಈ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಲೈಫಲ್ಲಿ, ಅದು ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾವ್ದಾರ ಇದೆಯಾ ನಿಮ್ಗೆ? ಸಿನಿಮಾ ರಾಂಗ್ ಮಾಡಿ ಹೊಡೆದೋದು ಸರ್. ತುಂಬ ಹೆಸರು ಕೊಟ್ಟಿದೆ ಸಿನಿಮಾ ಸರ್. ನಾನು 60-20 ಬೆಂಗಳೂರು ಬಂದು 66 ರೂಪಾಯಿ ಅದು ಆಲ್ರೆಡಿ ಮೊಬೈಲ್ 25,000 ರೂಪಾಯಿ ಲಾಭ ಆದ್ರೆ ಲಾಸ್ಟ್ ಅದ. ನಾನು ಇದನ್ನ ಎಂಜಾಯ್ ಮಾಡಿದೆ. ನಾವು ಮಾಡಿದ ತಪ್ಪಿಗಷ್ಟೇ ನಾವು ಇದು ಮಾಡೇ ಹೊರತು ಎಲ್ಲ ಕೊಟ್ಟಿದ್ದೆ ಸರ್ ಸಿನಿಮಾ.
ಸರ್ ಒಳಗೆ ಬನ್ನಿ ನಿಂತ್ಕೊಂಡು ಸಿನಿಮಾನ ಕೊಟ್ಟ ಈ ಸ್ಪೆಕ್ಸ್ ಇದೆಯಲ್ಲ ಸ್ಪೆಕ್ಸ್ ಸಿನಿಮಾದೆ ಯಾವುದಲ್ಲ ಬೇರೆ ನಾವೇನು ದುಡ್ಡು ತಂದಿಲ್ಲ. 65 ಬಂದು ದಾವಣಗೆರೆಯಿಂದ ಬಂದು ಆಯಿತಾ ಇಷ್ಟು ಕೊಟ್ಟಿದೆ. ಸಿನಿಮಾ ನನಗೆ ಯಾವುದು ಬೇಡಲ್ಲ ಸರ್, ನಾವು ರಾಂಗ್ ಮಾಡಿದ್ರೆ ಬೇಡ ಆಗಿದೆ ಅಷ್ಟು. ಸಿನಿಮಾ ಒಳ್ಳೇದಾಗ ಕೊಟ್ಟಿದೆ, ನಾವು ಬೇಡ ಥರ ಮಾಡ್ಕೊಂಡೆ, ಇದು ಸತ್ಯ. ಆ ಥರ ಎಕ್ಸ್ಪೀರಿಯನ್ಸ್ ಯಾವತ್ತಾಗಿಲ್ಲ. ನೈಸ್. ಎಸ್ ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಾಡೋದಕ್ಕೆ. ಥ್ಯಾಂಕ್ ಯು.